ರಾಮೂರೇ ಏನ್ ಸರ್ ಜನರೇಟರ್ ಕೆಟ್ಟೋಗಿದೆ ಅಂತ ಹೇಳಿದ್ರೆ ಮೆಕ್ಯಾನಿಕ್ ಬಂದಿದ್ದಾರೆ ಕರ್ಕೊಂಡು ಹೋಗಿ ತೋರಿಸ್ರಿ. ಆಯ್ತು ಸರ್. ಸರಿ ನಿಮ್ ಪೇಮೆಂಟ್ ಬಂತಾ? ಬಂದಿದೆ ಸರ್. ಅದು ಇನ್ನೊಂದು ಚೆಕ್ ಹಾಕಿದ್ರಲ್ಲ ಅದು ಪಾಸ್ ಆಯ್ತಾ? ಪಾಸ್ ಆಯ್ತು ಸರ್. ಸರಿ ನಾನು ಬರ್ತೀನಿ. ಲೇಟ್ ಆಯ್ತು. ನಾಳೆ ನಾನು ಬರೋದು ಲೇಟ್ ಆಗುತ್ತೆ. ಆಡಿಟ್ ಆಫೀಸ್ಗೆ ಹೋಗ್ಬೇಕು. ಹಾಗೆ ನಾಳೆ ಬಾಸು ಬರಲ್ಲ. ಬೇಗ ಬಂದು ಕೆಲಸ ನೋಡ್ಕೊಳ್ಳಿ. ಓಕೆ ಬಲ್ಲ ನಾನು. ಓಕೆ ಸರ್. ನೋಡು ಲೋಡೆಲ್ಲ ಕಳ್ಸಿದಾಯ್ತಾ? ಕಳ್ಸಿದೀನಿ ಸರ್. ಓಕೆ. ಹಲೋ ನಾಳೆ ಕಳ್ಸ್ಕೊಡ್ತೀನಿ. ಓಕೆ. ಹಾಯ್ ಆಕಾಶ್. ಹಾಯ್ ನವೀನ್. ಯಾವಾಗ್ಲೂ ಮರ್ಮೇಲೆ ಇರ್ತಿದ್ದೀನೋ ಕೆಳಗಡೆ ಯಾವಾಗ ಬಂದೆ? ಯಾವಾಗ್ಲೂ ನಿನ್ ತಮಾಷೆ ಕಣ. ಅದ್ ಸರಿ, ಹೇಗಿದೆ ನಿನ್ನ ಹೊಸ ದಾಂಪತ್ಯ ಜೀವನ? ಸೂಪರ್ ಆಗಿದೆ. ಬೇಗ ನೀನು ಮದುವೆ ಮಾಡ್ಕೊಳ್ಳೋ. ಅವ್ರನ್ನ ಕೇಳೋ ತಪ್ಪುತ್ತೆ. ಬೇಡಪ್ಪ ಬೇಡ. ಈಗ ನೀನೇ ನೋಡು, ಡ್ಯೂಟಿ ಓಟಿ ಅಂತ ಇಲ್ಲೇ ಬಿದ್ದಿದ್ದವನು ಸೈರನ್ ಆತ ಹೇಗೆ ಓಡೋಗ್ತೀಯ? ಅಯ್ಯೋ ನಾನ್ ಮನೆಗೆ ಹೋಗೋದನ್ನೇ ಮರ್ತ್ಬಿಟ್ಟಿದ್ದಪ್ಪ. ತುಂಬಾ ಕೆಲಸ ಇದೆ, ಬರ್ತೀನಿ. ಬಾಯ್. ಆಕಾಶ್, ಯಾವಾಗ್ಲೂ 24 ಗಂಟೆ ಜೊತೆಲಿ ಇರ್ತಿದ್ದವನು ಮದುವೆ ಆದ್ಮೇಲೆ ಒಂದು ಕ್ಷಣನೂ ಇರಲ್ಲ ಅಂತಾನೆ. ಮದುವೆ ಆದ್ಮೇಲೆ ಹೆಂಗಸರು ಗಂಡಸರಿಗೆ ಅದ್ ಏನ್ ಓಡಿ ಮಾಡ್ತಾರೆ ಏನೋ. ಇದೆಲ್ಲ ಮದುವೆ ಆದ್ಮೇಲೆ ನನಗೂ ಗೊತ್ತಾಗುತ್ತೆ. ಅನು 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 ಎಲ್ಲಿ ಹೋದ್ಲಿ ಇವಳು? ಅನು ಅನು ನಾನು ಎಷ್ಟು ಹೆದರ್ಕೊಂಡ್ಬಿಟ್ಟೆ ಗೊತ್ತಾ? ನಾನು ನಿನ್ನ ಎಷ್ಟು ಹುಡುಕ್ತೆ ಗೊತ್ತಾ? ಯಾಕೆ ಹುಡ್ಕಕ್ ಹೋದ್ರಿ? ನಾನು ಯಾವಾಗ್ಲೂ ನಿಮ್ ಹೃದಯದಲ್ಲೇ ಇರ್ತೀನಿ ಅಂತ ನೀವೇ ಹೇಳ್ತಿದ್ರಿ. ಆದ್ರೆ ನನ್ ಹೃದಯನೇ ಇಲ್ವೇ? ಹಾ, ಎಲ್ಲಿ ಹೋಯ್ತು? ನನ್ ಹೃದಯ ನೀನೇ ಕದ್ಬಿಟ್ಟು ಎಲ್ಲಿ ಹೋಯ್ತು ಅಂತ ಕೇಳ್ತಾ ಇದೀಯಾ? ಅದು ಕದ್ದಿರೋದಲ್ಲ, ನಿಮ್ ಹೃದಯನ ಗೆದ್ದಿರೋದು. ಹೌದಾ? ಹಾ ಆಕಾಶ್, ಒಂದ್ ವೇಳೆ ದೇವ್ರ ಪ್ರತ್ಯಕ್ಷ ಆದ್ರೆ ನೀವೇನಂತ ಬರಕ್ ಹೇಳ್ತೀರಾ? ದಯವಿಟ್ಟು ನನ್ನ ಡಿಸ್ಟರ್ಬ್ ಮಾಡಬೇಡ ದೇವ್ರೆ. ನಾನು ನನ್ನ ಹೆಂಡತಿ ನೋಡ್ಬೇಕು, ನನ್ ಬಿಟ್ಬಿಡು ಅಂತ ಹೇಳ್ತೀನಿ. ತಮಾಷೆ ಮಾಡ್ಬೇಡ್ರಿ. ಏನ್ ಕೇಳ್ಕೊತೀರಂತ ಹೇಳ್ರಿ. ನನ್ನ ಮುದ್ದಾದ ಹೆಂಡತಿಗೆ ಅವ್ರ ತರನೇ ಮುದ್ದಾಗಿರೋ ಒಂದ್ ಮಗುನ್ ಕೊಡು ಅಂತ ಕೇಳ್ಕೊತೀನಿ. ಮುದ್ದಾದ ಮಗು ಕೊಡ್ಬೇಕಾದವರು ನೀವು, ದೇವ್ರಲ್ಲ. ಹೌದಾ? ಅಯ್ಯೋ ಬಿಡ್ರಿ. ನೀನ್ ಬಿಡೋದಿಕ್ಕಲ್ಲ ಇವತ್ತು ನಾನು ಬೇಗ ಬಂದಿರೋದು. ಅನು ಅನು, ಏನ್ ನಿದ್ದೆ ಮಾಡ್ತಾ ಇದೀಯಾ? ದೇವಸ್ಥಾನಕ್ಕೆ ಬರೋದು ನಿದ್ದೆ ಮಾಡಕ್ಕಲ್ಲ, ಶ್ರದ್ಧೆಯಿಂದ ಕಣ್ಮುಚ್ಚಿ ನಮ್ಮ ಆಸೆಗಳನ್ನೆಲ್ಲ ಈಡೇರಿಸು ಅಂತ ದೇವ್ರ ಹತ್ರ ಕೇಳ್ಕೊಳ್ಳೋದಿಕ್ಕೆ. ಸರಿ, ನೀನ್ ದೇವ್ರ ಹತ್ರ ಏನ್ ಕೇಳ್ಕೊಂಡೆ? 7 ಜನ್ಮಕ್ಕೂ ನೀವೇ ನನ್ ಗಂಡ ಆಗಿರ್ಲಿ ಅಂತ ಕೇಳ್ಕೊಂಡೆ. ನೀವು? ಆದ್ರೆ ನಾನು ಇದೇ ನನ್ನ 7ನೇ ಜನ್ಮ ಆಗಿರ್ಲಿ ಅಂತ ಕೇಳ್ಕೊಂಡೆ. ಹೌದಾ? ಸರಿ, ನಾನ್ ನಿಮ್ ಜೊತೆ ಮಾತಾಡಲ್ಲ. ಅನು 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 ನೋಡು, ನಾ ಜೋಕ್ ಮಾಡ್ದೆ ಕಣೆ, ಅಷ್ಟಕ್ಕೆ ಕೋಪನಾ? ಇಲ್ಲ ಬಿಡಿ. ಪರವಾಗಿಲ್ಲ, ಮಾಡ್ಕೋ. ನಾನ್ ಕೋಪ ಮಾಡ್ಕೊಂಡ್ರೆ ಚೆನ್ನಾಗ್ ಕಾಣೋದಿಲ್ಲ. ನೀನ್ ಕೋಪ ಮಾಡ್ಕೊಂಡ್ರೆ ಚೆನ್ನಾಗ್ ಕಾಣಿಸೋದು. ನಿಮ್ಗೆ ಒಂದ್ ಹ್ಯಾಪಿ ನ್ಯೂಸ್ ಹೇಳೋಣ ಅಂತ ಇಲ್ಲಿ ಕರ್ಕೊಂಡ್ ಬಂದೆ. ಆದ್ರೆ ಈಗ
ಖಂಡಿತ ನಾನು ಹೇಳಲ್ಲ. ಹ್ಯಾಪಿ ನ್ಯೂಸಾ? ಏನದು? ಹೇಳಲ್ಲ. ಪ್ಲೀಸ್ ಕಣೆ. ನಂಗೆ ವಾಂತಿ ಆಯ್ತು. ಪಿತ್ತ ಆಗಿರ್ಬೇಕು, ಔಷಧಿ ತಗೋ, ಸರಿ ಹೋಗುತ್ತೆ. ಅಯ್ಯೋ, ನಂಗೆ ಮಾವಿನಕಾಯಿ ತಿನ್ಬೇಕು ಅಂತ ಬಯಕೆ ಆಗ್ತಾ ಇದೆ. ಅಲ್ಲ, ಇದು ಸೀಬೆಕಾಯಿ ಸೀಸನ್. ನೀನ್ ಮಾವಿನಕಾಯಿ ಕೇಳಿದ್ರೆ ಎಲ್ಲೇ ಸಿಗುತ್ತೆ? ಇದು ಸೀಸನ್ ನೋಡಿ ಬರೋ ಆಸೆ ಅಲ್ಲ ರೀ. ಮತ್ತಿನ್ನೇನೆ? ಟ್ಯೂಬ್ಲೈಟ್ ತಂದಾಕಿದ್ದೀನಲ್ಲ. ಅಯ್ಯೋ, ನಿಮ್ ಜೆರಾಕ್ಸ್ ಕಾಪಿ ನನ್ನ ಹೋಟೆಲ್ ಬೆಳೀತಾ ಇದೆ. ಅಂದ್ರೆ ಡ್ಯಾಡಿ ಅಂತ ಇದ್ದೀರಾ? ನಿಜವಲ್ಲವೇ ಕಾಣಿಸದ ಸ್ವರ್ಗ ಬೇಕಿಲ್ಲವೇ ಸವಿಯಾದ ಮಾತನ್ನಿ ನೀನಾಡುವೆ ಅನುಕ್ಷಣವು ನನ್ನನ್ನು ನೀ ಗೆಲ್ಲುವೆ ನಾನು ನೀನು ಹಾಗೆ ಹಾಲು ಜೇನು ಬೆರೆತು ಮರೆವ ಈ ಲೋಕವ ನನ್ನ ನಿನ್ನ ಪ್ರೀತಿಯ ಹಾಡು ಇದು ನಮ್ಮ ಬಾಳ ಪಲ್ಲವಿ ಸಾಲು ಇದು ಹಸಿರಾಗಿ ನೀ ಬಂದೆ ಈ ಬಾಳಿಗೆ ಉಸಿರಾಗಿ ನೀ ನಿಂತೆ ಈ ಜೀವಕ್ಕೆ ಸುಮದಂತೆ ನಗು ಚೆಲ್ಲು ಈ ಕಾಣಿಕೆ ವರವಾಗಿ ಬಂತಲ್ಲ ಈ ಪ್ರೀತಿಗೆ ಬೇರೆ ಏನು ಬೇಕು ಪ್ರೀತಿ ಒಂದೇ ಸಾಕು ದಿನವೂ ಹರ್ಷ ಈ ಬಾಳಲಿ ನನ್ನ ನಿನ್ನ ಪ್ರೀತಿಯ ಹಾಡು ಇದು ನಮ್ಮ ಬಾಳ ಪಲ್ಲವಿ ಸಾಲು ಇದು ನಾನಿಂದು ನಿನಗಾಗಿ ನೀ ನನಗಾಗಿ ಈ ಜೀವ ನಿನಗೆಂದೇ ಓ ಸಂಗಾತಿ ಸಂತೋಷ ಇನ್ನೆಂದೆಂದು ನನಗಾಗಿ ನನ್ನ ನಿನ್ನ ಪ್ರೀತಿಯ ಹಾಡು ಇದು ನಮ್ಮ ಬಾಳ ಪಲ್ಲವಿ ಸಾಲು ಇದು ಹೋಮ್ವರ್ಕ್ ಮಾಡಿದ್ಯಾ ಪುಟ್ಟ? ಮಾಡಿದ್ಯಾ? ಗುಡ್. ಅನು, ಸರಿಯಾಗಿ ಲಾಕ್ ಮಾಡು. ಅನು, ನನಗೆ ಟೈಮ್ ಆಯ್ತು, ನಾನಿನ್ ಬರ್ತೀನಿ. ಆಯ್ತು ರೀ. ಬರ್ಲಾ ಪುಟ್ಟ? ಬಾಯ್ ಹೇಳಿ ಪುಟ್ಟ. ಒಂದ್ ಪಪ್ಪಿ ಕೊಡ್ತೀನಿ. ಬಾಯ್ ಅನು. ಓಕೆ ರೀ, ಬಾಯ್. ಸಂಜೆ ಬೇಗ ಬರ್ತಿದ್ವಿ, ಕರ್ಕೊಂಡು ಹೋಗಕ್ಕಾಯ್ತಾ? ಆಮೇಲೆ ಕ್ಲಾಸ್ ವರ್ಕ್ ಎಲ್ಲ ಕರೆಕ್ಟ್ ಆಗಿ ಬರ್ಕೊಂಡು ಬಂದ್ಬಿಡ್ತೀನ. ಬಾಯ್ ಬಾಯ್ ಮಮ್ಮಿ.
ಸರ್ ಮೆಕ್ಯಾನಿಕ್ ನ ಕರ್ಸಿದ್ದೆ ವುಡ್ ಕಟಿಂಗ್ ಮಿಷಿನ್ HP ಜಾಸ್ತಿ ಮಾಡ್ಬೇಕಂತೆ ಸರ್. ಯಾಕಯ್ಯ? ಸರ್ ಲೋಡ್ ಜಾಸ್ತಿ ಇದೆ ಅದಕ್ಕೆ. ಅದಕ್ಕೆ ಬದಲಾಯಿಸ್ಬೇಕು ಅಂದ್ರೆ ಬದಲಾಯಿಸ್ಬಿಡು, ಅದಕ್ಕೆ ನನ್ ಪರ್ಮಿಷನ್ ಅದಕ್ಕೆ. ಆದ್ರೂ ನಿಮ್ಗೊಂದು ಮಾತು ತಿಳಿಸೋದು ಒಳ್ಳೇದಲ್ವ ಸರ್? ನೋಡ ಆಕಾಶ್, ಇಲ್ಲಿ ಯಜಮಾನರು ಕೆಲಸಗಾರರು ಅನ್ನೋ ಭೇದ ಭಾವ ಇಲ್ಲ. ಈ ಫ್ಯಾಕ್ಟ್ರಿ ಹೆಸರಿಗೆ ಮಾತ್ರ ನಂದು. ಇಲ್ಲಿ ಕೆಲಸ ಮಾಡ್ತಾ ಇರೋದು, ದುಡಿತಾ ಇರೋದು ನೀವು ನಿಯತ್ತಿಂದ ದುಡಿತಾ ಇರೋದ್ರಿಂದ ತಾನೇ ಈ ಫ್ಯಾಕ್ಟ್ರಿ ಚೆನ್ನಾಗಿ ನಡೀತಾ ಇರೋದು. ಇನ್ ಮುಂದಕ್ಕೆ ಏನು ಜವಾಬ್ದಾರಿ ಇದ್ರು ನಿಮ್ಮದ್ದೇ. ಯಾವ ಸಮಸ್ಯೆನೂ ನನ್ನ ಮುದ್ದೆ ತರಬೇಡಿ, ನೀವೇ ನಿಭಾಯಿಸ್ಕೊಳ್ಳಿ. ಥ್ಯಾಂಕ್ ಯು ಸರ್. ನಿಮ್ಮಂತ ಯಜಮಾನ್ರಿದ್ರೆ ಕಾರ್ಮಿಕರಿಗೆ ಸಮಸ್ಯೆನೇ ಇರೋದಿಲ್ಲ ಸರ್. ನೀವು ಹೇಳಿದ ಕೆಲಸನ ಈಗಲೇ ಮಾಡ್ಬಿಡ್ತೀನಿ ಸರ್. ಆಯ್ತು, ಬರ್ತೀನಿ ಸರ್. ನೇತ್ರ, ಹೋಮ್ವರ್ಕ್ ಮಾಡಿ ಸಾಕು ಪುಟ. ಸ್ಕೂಲ್ ಟೈಮ್ ಆಗ್ತಾ ಇದೆ, ಎದ್ದೇಳು, ರೆಡಿ ಆಗು. ನಂಗೆ ಬೊಂಬೆ ಕೊಡ್ಸಿದ್ರೇನೆ ಡ್ರೆಸ್ ಹಾಕೊಳ್ಳೋದು, ಇಲ್ಲ ಅಂದ್ರೆ ಹಾಕೊಳ್ಳಲ್ಲ. ನೇತ್ರ, ನೀನೇ ಒಂದ್ ಗೊಂಬೆ, ನೀನು ಗೊಂಬೆ ಬೇರೆ ಬೇಕಾ? ಅನು, ಗೊಂಬೆ ತಾನೇ ಮಗು ಕೇಳ್ತಾ ಇರೋದು, ಕುರ್ಸದ್ ಹಾಕಿ ಬಿಡು. ರೀ, ಬೊಂಬೆ ತಂದ್ಕೊಡ್ಬೋದು ರೀ, ಆದ್ರೆ ಇವ್ರು ಕೇಳೋ ಬೊಂಬೆನ ಈ ಜನ್ಮದಲ್ಲಿ ತಂದ್ಕೊಡಕ್ ಆಗಲ್ಲ. ಓ, ಹಾಗಂದ್ರೆ ಮಗು ಕೇಳ್ತಾ ಇರೋ ಗೊಂಬೆ ಅಷ್ಟೊಂದು ಕಾಸ್ಟ್ಲಿನಾ? ಹೌದು ರೀ. ಸ್ನಾನ ಮಾಡಿಸಿ ಹೊಸ ಬಟ್ಟೆ ಹಾಕುವಾಗ ಕನ್ನಡಿಲಿ ಹೋಗಿ ಮುಖ ನೋಡ್ಕೊಂಡಿದ್ದಾಳೆ. ಅದ್ರಲ್ಲಿ ಕಾಣಿಸ್ತಿರೋದು ಬೊಂಬೆ ಅಂತ ತಿಳ್ಕೊಂಡು ಅದೇ ಬೇಕು ಅಂತ ಹಠ ಮಾಡ್ತಿದ್ದಾಳೆ. ಓ, ಇದಾ ಕತೆ? ಪುಟ, ನೀನ್ ನೋಡಿರೋ ಗೊಂಬೆನ ಈ ಸ್ಕೂಲಿಂದ ಬರೋಷ್ರೊಳಗೆ ತಂದಿಟ್ಟಿರ್ತೀನಿ. ನೀನ್ ಬಂದ ತಕ್ಷಣ ಕೊಟ್ಬಿಡ್ತೀನಿ. ಓಕೆ? ನೀನ್ ಸ್ಕೂಲ್ ಹೋಗ್ತೀಯಾ? ಬೊಂಬೆ ಕೊಡ್ಸಿಲ್ಲ ಅಂದ್ರೆ ಹತ್ಬಿಡ್ತೀನಿ. ಅಯ್ಯೋ, ಓಕೆ ಓಕೆ, ಕೊಡಿಸ್ತೀನಿ, ಖಂಡಿತ ಕೊಡಿಸ್ತೀನಿ. ಅನು, ಆ ದೇವ್ರು ನನಗೆ ಒಳ್ಳೆ ಹೆಂಡತಿ, ಮುದ್ದಾದ ಮಗು, ಸಾಕಾಗುವಷ್ಟು ಸಂತೋಷ ಕೊಟ್ಟಿದ್ದಾನೆ. ಅದು ಕೊನೆವರೆಗೂ ಹೀಗೆ ಇರ್ಬೇಕು ಅಂತ ನನ್ನ ಆಸೆ ಕಡೆ. ಇದು ಆಸೆ ಅಲ್ಲ ರೀ, ದುರಾಸೆ. ಕಷ್ಟ ಸುಖ ಒಂದಿನ ಬಿಟ್ಟು ಒಂದು ಇರೋದಿಲ್ಲ ರೀ. ಕತ್ಲೆ ಇದ್ರೆ ತಾನೆ ಬೆಳಕಿನ ಬೆಲೆ ಗೊತ್ತಾಗೋದು. ಅಂದ್ರೆ ನಮಗ್ ಕಷ್ಟ ಬಂದಾಗ್ಲೇ ಸಂತೋಷದ ಬೆಲೆ ಗೊತ್ತಾಗೋದು. ಈಗ ನಮ್ಗಂತ ಕಷ್ಟ ಏನು ಇಲ್ವಲ್ಲ? ನಿಮ್ ಮಗಳ್ ನೋಡ್ಕೊಳ್ಳೋದೇ ನನ್ಗೊಂದ್ ದೊಡ್ಡ ಕಷ್ಟ. ಬಳ್ಳಿಗೆ ಕಾಯಿ ಬಾರ ಅನ್ನೋ ಹಾಗೆ ಇವಳಿಗೆ ಕಷ್ಟ ಆಗ್ಬಿಟ್ಲಾ? ಇಲ್ಲ ರೀ, ಇವಳು ಬಂದ್ಮೇಲೆ ನನ್ ಬಾಳ್ಗೊಂದು ಬೆಳಕೆ ಸಿಕ್ಕದ ಹಾಗೆ. ಏನು, ನಾವು ಮದ್ವೆ ಆದ್ಮೇಲೆ ಯಾವತ್ತೂ ಹನಿಮೂನ್ ಅಂತ ಹೋಗ್ಲೇ ಇಲ್ಲ. ಈಗ ನೇತ್ರನು ನಮ್ ಜೊತೆ ಇದ್ದಾಳೆ. ನಾವೆಲ್ಲಾದ್ರೂ ಹೋಗೋಣ? ಟ್ರಿಪ್ಪಿಗೆ? ನನ್ಗೂ ತುಂಬಾ ಇಷ್ಟ. ಟ್ರಿಪ್ ಅಂದ್ರೆ ಟ್ರಿಪ್ ಹೋಗೋಣ. ಅಯ್ಯೋ, ಅದ್ ನನ್ ಗೊತ್ತು ರೀ. ಯಾವ ಊರ್ಗ್ ಹೋಗೋಣ? ನಿಮ್ಮೂರ್ಗ್ ಹೋಗೋಣ. ನಮ್ಮೂರ್ಗ? ಅಲ್ಲೇನಿದೆ ನೋಡೋ ಅಂತದ್ದು? ಅಂದ್ರೆ ಧರ್ಮಸ್ಥಳ. ಶೃಂಗೇರಿಗೆ ಹೋಗೋಣ ಬರೀ. ಬೇಡ, ಸುಬ್ರಹ್ಮಣ್ಯ. ಹೊನ್ನಾಡು? ಬೇಡ, ನಿನಗೂ ಬೇಡ, ನನಗೂ ಬೇಡ. ಒಂದ್ ಕೆಲಸ ಮಾಡೋಣ, ಎರಡೂ ದೇವರ ಜಾಗಕ್ಕೆ ಹೋಗೋಣ. ಓಕೆನಾ? ಒಟ್ಟು ಟ್ರಿಪ್ ಹೋಗೋಣ. ಓಕೆ, ಡನ್. ಶೆಟ್ರೆ, ಆ ರೆಡ್ಡಿ ಅವರು ಸ್ವಲ್ಪ ಕೇಳ್ರಿ, ಟೈಲ್ಸ್ ಫ್ಯಾಕ್ಟ್ರಿ ವಿಷಯ ಏನ್ ಮಾಡಿದ್ರಿ ಅಂತ. ಏನು ಇಲ್ಲ ಸರ್, ಅದನ್ನ ಪರ್ಚೇಸ್ ಮಾಡ್ಬೇಕು ಅಂತ ಇದ್ವಿ. ಮೀಟಿಂಗ್ ಮಾಡಕ್ ಆಗಿಲ್ಲ. ಮೀಟಿಂಗ್ ಮಾಡ್ಬಿಟ್ಟು ನಮ್ ರೇಟಿಗೆ ಬರೋದಿದ್ರೆ ಕೊಟ್ಟು ತಗೊಂಡ್ಬಿಡೋಣ ಬಿಡಿ. ಹಾಗೆ ಮಾಡೋಣ. ನಮಸ್ಕಾರ ಸರ್. ನಮಸ್ಕಾರ. ಕೂತ್ಕೋ. ಪರವಾಗಿಲ್ಲ ಸರ್. ಕೂತ್ಕೊಳ್ಳಯ್ಯ, ಕೂತ್ಕೋ. ಥ್ಯಾಂಕ್ ಯು ಸರ್. ಏನು ಮನೆವರೆಗೂ ಬಂದಿದ್ಯಾ? ಏನಾದ್ರು ಅರ್ಜೆಂಟ್ ಇತ್ತಾ? ಏನಿಲ್ಲ ಸರ್, ಸುಮ್ಮನೆ ಬಂದೆ. ಸುಮ್ಮನೆ ಏನಯ್ಯ? ಪರವಾಗಿಲ್ಲ, ಹೇಳು. ಅದೇ ಸರ್, ವರ್ಕರ್ಸ್ಗೆಲ್ಲ ಸಂಬಳ ಕೊಡ್ಬೇಕಲ್ಲ, ನಿಮ್ಮ ಹತ್ರ ಚೆಕ್ ಸೈನ್ ಹಾಕಿಸ್ಕೊಂಡು ಹೋಗೋಣ ಅಂತ ಬಂದೆ. ಸಂಬಳಕ್ಕೆ ಇನ್ನೂ ಒಂದ್ ವಾರ ಇದೆಯಲ್ಲಯ್ಯ, ಅದೇನು ಅರ್ಜೆಂಟ? ಏನೋ ಮಾತಾಡ್ಬೇಕು ಅಂತ ಬಂದಿದ್ಯಾ? ಸುತ್ತಿ ಬಳಸಿ ಏನೇನೋ ಮಾತಾಡ್ತಿದ್ಯಾ? ಪೀಠಿಗೆ ಹಾಕ್ಬೇಡ, ಏನ್ ಹೇಳು. ಅದು ಅದು ಒಂದೆರಡು ದಿನ. 2 ದಿನ? 2 ದಿನ ರಜಾ ಬೇಕಾಗಿತ್ತು ಸರ್. ರಜಾನ? ಅಲ್ಲಯ್ಯ, ನೀನೊಬ್ಬ ರಜಾ ಹಾಕೊಳ್ಳ ಅನ್ಕೊಂಡಿದ್ದೆ, ನೀನು ರಜಾ ಕೇಳ್ತಾ ಇದ್ಯಾ? ಅದ್ ಸರಿ, 2 ದಿನ ರಜಾ ಹಾಕುವಂತ ಅವಶ್ಯಕತೆ ಏನಿದೆ? ಏನಿಲ್ಲ ಸರ್, ನಾನ್ ಮದ್ವೆ ಆದ್ಮೇಲೆ ನಮ್ಮ ಅನುನ ನಮ್ಮ ನೇತ್ರನ ಕರ್ಕೊಂಡು ಎಲ್ಲೂ ಹೊರಗಡೆ ಹೋಗ್ಲೇ ಇಲ್ಲ ಸರ್. ದೇವಸ್ಥಾನಕ್ಕಾದ್ರೂ ಹೋಗ್ಬರೋಣ ಅಂತ. ಇಯರ್ ಎಂಡಿಂಗು, ಆಡಿಟಿಂಗ್ ಬೇರೆ ಇದೆ. ನೀನ್ ಬೇರೆ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಿದ್ಯಾ? ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. 2 ದಿನ ಸರ್, ಬಂದ್ಬಿಡ್ತೀನಿ. 2 ದಿನಕ್ಕೆ ಎಲ್ಲಯ್ಯ ದೇವಸ್ಥಾನ ಸುತ್ತಕ್ಕಾಗುತ್ತೆ? ಅದ್ 15 ದಿನಕ್ಕೆ ಎಳೆಯುತ್ತೆ. ಆತರ ಏನಿಲ್ಲ ಸರ್, ಖಂಡಿತವಾಗ್ಲೂ 7 ದಿನದಲ್ಲಿ ಬಂದ್ಬಿಡ್ತೀನಿ. ಸರಿ. ಅಂದ್ಹಾಗೆ ಆ ಸಂಜಯ್ ಪಾಟೀಲ್ ರೆಡ್ಡಿ ಅವರಿಗೆ ಮಾಲ್ ಕಳ್ಸಿದ್ವಲ್ಲ, ಅವ್ರ ಪೇಮೆಂಟ್ ಏನಾದ್ರು ಬಂತಾ? ಬಂತು ಸರ್, ಚೆಕ್ ಬ್ಯಾಂಕ್ ಹಾಕಿದ್ದೀನಿ. ಇವ್ರದ್ದು ಶ್ರೀನಿವಾಸ್ ಶೆಟ್ಟಿ ಮಾಲ್ ಹೋಯ್ತಾ? ನೆನ್ನೆನೆ ಕಳ್ಸಿದ್ನಲ್ಲ ಸರ್. ಸರಿ, ಒಂದ್ ನಿಮಿಷ. ಯಾಕೆ ಸರ್ ದುಡ್ಡು ಕೊಡ್ತಾ ಇದ್ದೀರಿ? ಖರ್ಚಿಗೆ ಇಟ್ಕೊಳ್ಳಿ. ನೋಡು, ಅವ್ರು ಹೇಳಿದ್ಮೇಲೆ ಆಗೋಯ್ತು. ಖರ್ಚು ಇಟ್ಕೋ. ಇಟ್ಕೊಳ್ಳಿ. ಇದು ದೇವಸ್ಥಾನಕ್ಕಾಗತ್ತೆ.
ಆನಂದವಾಗಿ ಹೆಂಡತಿ ಮಕ್ಕಳ ಜೊತೆ ಎಲ್ಲಾ ಪುಣ್ಯಕ್ಷೇತ್ರಗಳನ್ನು ಸುತ್ತಕೊಂಬ. ಹೋಗು, ದೇವರು ಒಳ್ಳೇದ್ ಮಾಡ್ಲಿ. ಥ್ಯಾಂಕ್ ಯು ವೆರಿ ಮಚ್ ಹಾ. ಬರ್ತೀನಿ. ಆಯ್ತು, ಒಳ್ಳೆ ಹುಡುಗ. ಹ್ಮ್ ಅಂದ್ಹಾಗೆ ನಾಳೆನೆ ಮೀಟಿಂಗ್ ಅರೇಂಜ್ ಮಾಡ್ಬಿಡೋಣವೇ? ಆಯ್ತು ಸರ್, ಮಾಡ್ಬಿಡೋಣ. ಹಾಯ್ ಆಕಾಶ್. ನವೀನ್, ಬೆಳಿಗ್ಗೆ ನಡ್ಕೊಂಡು ಎಲ್ಲಿಗೆ ಹೋಗ್ತಿದ್ಯಾ? ಓಹ್ ಅದಾ, ಏನಿಲ್ಲ, ಅನು ಪಿಕ್ನಿಕ್ ಹೋಗ್ಬೇಕಂತೆ, ಅದು ನೇತ್ರ ಜೊತೆ. ಮದುವೆ ಆದ್ಮೇಲೆ ನಾವೆಲ್ಲೂ ಹನಿಮೂನ್ ಗಿನಿಮೂನ್ ಅಂತ ಹೋಗ್ಲೇ ಇಲ್ಲ. ತುಂಬಾ ಕೆಲಸ ಅಲ್ವಾ, ಪುರ್ಸೊತೆ ಇಲ್ಲ. ನಾಳೆ ಶನಿವಾರಕ್ಕೆ ಬಾಸ್ ಹತ್ರ ರಜಾ ಕೇಳಿದೆ, ಓಕೆ ಅಂದ್ರು. ಸಂಜೆ ಮಾಮೂಲಿ ರಜಾ, ಅದಕ್ಕೆ 2 ದಿನ ಹೋಗಿ ಮಜಾ ಮಾಡ್ಕೊಂಡ್ಬರೋಣ ಅಂತ ಟ್ಯಾಕ್ಸಿ ಬುಕ್ ಮಾಡಕ್ ಹೋಗ್ತಾ ಇದೀನಿ ಕಣೋ. ಟ್ಯಾಕ್ಸಿನ? ನೀನ್ ಯಾಕೋ ಟ್ಯಾಕ್ಸಿ ಬುಕ್ ಮಾಡ್ಬೇಕು? ಕಾರ್ ನಿಂದಲ್ವೇನೋ? ತಗೊಂಡೋಗ. ಬೇಡ ಕಣೋ, ಥ್ಯಾಂಕ್ಸ್ ಹೇಳಿದಕ್ಕೆ. ಏಯ್ ತಗೊಂಡೋಗ. ನೀನು ನನ್ನ ಜೊತೆ ಬಂದ್ಬಿಡ ನವೀನ್. ಇಲ್ಲ ಕಣೋ, ನೀನೇನೋ ರಜಾ ಹಾಕಿದ್ಯಾ, ನಾನು ಬಾಸ್ ಜೊತೆ ಇರ್ಬೇಕು. ನೀನೇ ಹೋಗಿ 2 ದಿವಸ ಎಂಜಾಯ್ ಮಾಡ್ಕೊಂಡ್ ಬಾ. ನವೀನ್, ನಿನ್ ಸಹಾಯ ಮರೆಯಲ್ಲ ಕಣೋ. ಇದೆಲ್ಲ ಬೇಡ ಕಣಲು, ಸುಮ್ಮನೆ ಕಾರ್ ತಗೊಂಡು ಹೋಗಿ ಎಂಜಾಯ್ ಮಾಡ್ಕೊಂಡ್ ಬಾ. ಹೋಗ್, ನನ್ನ ಸ್ವಲ್ಪ ಅಲ್ಲಿ ಡ್ರಾಪ್ ಮಾಡ. ಯಾಕೋ? ನೀನು ಎಷ್ಟು ಅದ್ಭುತಗಳನ್ನು ಕಂಡಿದ್ಯಾ ಪ್ರಪಂಚದಲ್ಲಿ? 7. ಹೌದಾ? ನೋಡು, 8ನೇ ಅದ್ಭುತ. ಅದ್ರಲ್ಲಿ ಏನಿದೆಯೋ ವಿಶೇಷತೆ? ನಿಂಗೇನು ಗೊತ್ತಾಗ್ಲಿವಾ? ಇಲ್ಲ. ಅಲ್ಲಿ ನೋಡು, ಅವನ್ಗೆ ತಲೆ ಒಳಗಡೆ ಕೆತ್ತ ಆದ್ರೆ ಇವನು ಹೆಲ್ಮೆಟ್ ಮೇಲೆ ಕೆರ್ಕೊತಾ ಇದ್ದಾನೆ. ತೋರ್ಸ್ಬಿಟ್ಟು ಅದ್ಭುತನ. ಈಗ ನಿನ್ಗೆ ಇಲ್ಲಿ ಕೆರ್ತ ಶುರು ಆಗುತ್ತೆ ಅಂತ ಇಟ್ಕೋ. ನೀನು ಹಾಗೆ ಕೆರ್ಕೋತೀಯೋ ಇಲ್ಲ ಬಟ್ಟೆ ತೆಗೆದು ಕೆರ್ಕೋತೀಯೋ? ಹಂಗೆ ಕೆರ್ಕೊತೀನಪ್ಪ. ಅದು ಹಂಗೇನೆ. ತಲೆ ಒಳಗೆ ಕೆರ್ತ ಆದ್ರೆ ಹೆಲ್ಮೆಟ್ ಮೇಲೆ ಕೆರ್ಕೋತಾ ಇದ್ದಾನೆ. ಅದ್ರಲ್ಲೇನಿದೆ ವಿಶೇಷತೆ? ಅವನೇನಾದ್ರೂ ಹೆಲ್ಮೆಟ್ ತೆಗೆದ ಅಂದ್ರೆ ಪೊಲೀಸರು ಕೇಸ್ ಹಾಕ್ಬಿಡ್ತಾರೆ. ಏನು ವಿಷಯ ತುಂಬಿಕೊಂಡಿದ್ದೇನೆ ನಿನ್ನ ತಲೆ ಒಳಗೆ, ಅದಕ್ಕೆ ಮುಂದೆಲ್ಲ ನುಣ್ಣಗೆ ಇದು ಸಾಮಾನ್ಯವಾದ ತಲೆ ಅಲ್ಲ ಕಣೋ, ಜ್ಞಾನ ಭಂಡಾರ, ಜ್ಞಾನ ಭಂಡಾರ. ಜ್ಞಾನ ಭಂಡಾರ ನಾನು ಬಾಂಡ್ಲಿ ತಲೆ ಇದು. ಏನಂದೆ? ಏನಿಲ್ಲ. Follow me. ಕಮಾನ್. ಏನು, ಬೇಗ ಬಾ. ಬರ್ತಾ ಇದೀನಿ ರೀ, ಏನ್ ಅರ್ಜೆಂಟ್ ಮಾಡ್ತೀರಪ್ಪ? ಹೇಗಿದೆ ನನ್ ಡ್ರೈವಿಂಗ್? ತುಂಬಾ ಚೆನ್ನಾಗಿದೆ. ಮುಂದೆ ನೋಡ್ಕೊಂಡು ಗಾಡಿ ಓಡಿಸ್ರಿ. ಇಲ್ಲ, ನೀನ್ ನೋಡ್ಕೊಂಡೆ ಓಡಿಸ್ತೀನಿ. ಅಲ್ಲಿ ನೋಡಿ, ಅಲ್ಲಿ ನಾವ್ ಹಿಂದೆ ನೋಡಿದ ಪ್ಲೇಸ್ಗಿಂತ ಈ ಪ್ಲೇಸ್ ತುಂಬಾ ಬ್ಯೂಟಿಫುಲ್ ಆಗಿದೆ ಅಲ್ವಾ? ನಿನ್ನ ಸೌಂದರ್ಯದ ಮುಂದೆ ಆ ಹುಣ್ಣಿಮೆ ಚಂದ್ರ ಕೂಡ ಶೂನ್ಯ ಕಡೆ. ನೀವ್ ಹೀಗೆ ಮಾತಾಡ್ತಾ ಇದ್ರೆ ಚಂದ್ರ ಕೋಪ ಮಾಡ್ಕೊಂಡ್ಬಿಡ್ತಾನೆ. ಆಮೇಲೆ ಹುಣ್ಣಿಮೆ ದಿವಸ ಕತ್ಲಾಗ್ಬಿಡುತ್ತೆ ಅಷ್ಟೇ. ಕೋಪ ಮಾಡ್ಕೊಳ್ಳಿ ಬಿಡು, ಬೆಳಕು ಕೊಡಕ್ ನೀನಿದೆಯಲ್ಲ. ನಾನ್ ಜನರೇಟ್ರಾ? ಆಕಾಶ್, ನಾವ್ ಜೀವನ ಪೂರ್ತಿ ಹೀಗೆ ನಗ್ತಿದ್ರೆ ಹೇಗಿರುತ್ತೆ? ಕ್ಲೋಸ್ ಅಪ್ ತಕ್ಷಣವರು ನೀನು ಹುಡುಕೊಂಡ್ ಬಂದ್ಬಿಡ್ತಾರೆ. ಯಾಕೆ? ಒಂದ್ ಪೋಸ್ ಕೊಡಿ ಅಂತ ಕೇಳೋಕೆ. ಅನು, ಏನಾಯ್ತು? ಏನೂ ಇಲ್ಲ, ಆ ಪ್ಲೇಸ್ ತುಂಬಾ ಚೆನ್ನಾಗಿದೆ, ಅಲ್ಲಿ ಹೋಗೋಣ ರೀ. ಅಯ್ಯೋ, ಅಲ್ಲಿ ಬೇಡ ಕಡೆ, ತುಂಬಾ ಡೀಪ್ ಇದೆ. ಅನು, ನೀ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ಕೊಂಡಿದ್ದೆ ಅಲ್ವಾ? ನಡಿ ಹೋಗೋಣ. ಅಲ್ವಾ? ಸರಿ ಬನ್ನಿ. ಚೆನ್ನಾಗಿತ್ತು ಡ್ಯಾಡಿ. ಕೂತ್ಕೋ. ಇದಾನ ಬರ್ಕೋ.
ಏನಾಯ್ತ್ರಿ 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 ಏನಾಗಿದೆ ಅನುಷಾ ಗಟ್ಟಿ ಮಗು ಗಟ್ಟಿಗಿತ್ತು ಮಗು ಎತ್ಕೊಂಡು. ಹೆದರ್ಕೋಬೇಡ ಏನಾಗಲ್ಲ ನಾನಿದ್ದೀನಿ. ಅನು ಅನು ಮಾತಾಡನು ಅನು ಅನು ಅದು ಅಯ್ಯೋ ಪಕಡೋ ಅಂತ ಎಷ್ಟೊಂದ್ ಜನ ಅಟ್ಟಿಸ್ಕೊಂಡ್ ಬರ್ತಾ ಇದಾರೆ ನನ್ನ. ಅವ್ರು ಯಾಕೋ ನಿನ್ನ ಅಟ್ಟಿಸ್ಕೊಂಡ್ ಬರ್ತಾ ಇದಾರೆ? ಯಾಕೆ ಬರ್ತಿದೆ ಅಂತ ನಂಗೆ ಗೊತ್ತಿಲ್ಲ. ನೀನ್ ತಪ್ಪು ಮಾಡಿದೆ, ಯಾಕೋ ಅಟ್ಟಿಸ್ಕೊಂಡ್ ಬರ್ತಾರೆ? ನಾನೇನು ತಪ್ಪು ಮಾಡಿಲ್ಲ. ಏನ್ ಮಾಡಿದೆ? ನೀವೇನಂದ್ರಿ? ವಾಂಗಿ ಬಾತ್ ಮಾಡು ಅಂದ್ರಿ. ವಾಂಗಿ ಬಾತ್ ಏನ್ ಬೇಕು? ಬದ್ನೆಕಾಯಿ ತಗೊಂಬ ಸರ್ಕಾರಿ ಮಾರ್ಕೆಟ್ ಹೋದೆ. ಅಲ್ಲಿ ಇವ್ನು ಕೂತಿದ್ದ. ಅವ್ರು ಪಕಡೋರು ಇವನು ಒಂದಿಷ್ಟು ಗುಡ್ಡ ಬದ್ನೆಕಾಯಿ ಹಾಕೊಂಡಿದ್ದ. ಮೊದಲನೇ ಗುಡ್ಡಕ್ಕೆ ಹೆಂಗಪ್ಪ ಅಂದೆ, 2 ರೂಪಾಯಿ ಅಂದ. ಎರಡನೇ ಗುಡ್ಡಕ್ಕೆ ಹೆಂಗಪ್ಪ ಅಂದೆ, 2 ರೂಪಾಯಿ ಅಂದ. ಮತ್ತೆ ಮೂರನೇದಕ್ಕೆ ಹೆಂಗಪ್ಪ ಅಂದೆ, ಅವು ಹಂಗೆ ಅಂದ. ಹಂಗೆ ಜಾಗಡೆ ಎಷ್ಟಿತ್ತು ಎಲ್ಲ ತುಂಬ್ಕೊಂಡ್ ಬಂದಿದ್ದೀನಿ. ಅದು ಕಾಸು ಕೊಡು ಪಕಡೋ ಅಂತ ಅಟ್ಟು ಸಂಬಂಧ ಅವ್ರು ನೋಡ್ರಿ ಅವರು. ಮಗನೇ, ಅವರು ನಿನ್ನ ಅಲ್ಲೇ ಕತ್ತರಿಸ್ಬಿಡ್ಬೇಕಾಗಿತ್ತು. ಏನ್ ಮಾಡಿದ್ದೀನಿ? ಮೊದಲನೇ ಗುಡ್ಡೆ ಎಷ್ಟು? 2 ರೂಪಾಯಿ. ಎರಡನೇ ಗುಡ್ಡೆ ಎಷ್ಟು? 2 ರೂಪಾಯಿ. ಮೂರನೇ ಗುಡ್ಡೆ ಎಷ್ಟು? ಹಂಗೆ ಅಂದ್ರು. ಹಂಗೆ ಅಂದ್ರೆ ಪುಕ್ಸೆಟ್ ಅಂತ. ಅದಕ್ಕೆ ಯಾರಿಗೆ ಕಾಸು ಕೊಡ್ತಾರೆ? ಅಯ್ಯೋ ಏನ್ ಬುದ್ಧಿವಂತ ನೀನು. ಅದು ಹಂಗೆ ಅಂದ್ರೆ ಎರಡನೇ ಗುಡ್ಡೆಗೆ ಎಷ್ಟು ದುಡ್ಡು, ಮೂರನೇಗೂ ಅಷ್ಟೇ ಅಂತ. ಹಂಗೆ ಅಂದ್ರೆ ಅದಕ್ಕೂ ದುಡ್ಡು ಕೊಡ್ಬೇಕಾ? ಮತ್ತೆ ಏನ್ ತಿಳ್ಕೊಂಡೆ ನೀನು? ನಮ್ ಕಡೆ ಹಂಗೆ ಅಂದ್ರೆ ತಗೊಂಡು ಹೋಗ ಎಷ್ಟು ಬೇಕು ಅಂತ ಹೇಳ್ತಾರೆ. ನಾಳೆ ಕೊಡ್ತೀನಿ. ಆಟೋ ಚಾರ್ಜ್ ಬೇರೆ ಕೊಟ್ಟಿಲ್ವೇನೋ ನೀನು? ಕೊಟ್ಟಿದ್ದೀನಿ. ಪಕಡೋ ಅಂತ ಅಟ್ಟಿಸ್ಕೊಂಡ್ ಬಂದ್ರಲ್ಲ, ಎಲ್ಲಿ ಹೊಡೆದಾಕ್ಬಿಡ್ತಾರ ಅಂದ್ಬಿಟ್ಟು ಅಲ್ಲೊಂದು ಆಟೋ ಸಿಕ್ತು. ಇಂಥ ಕಡೆ ನಮ್ಮ ಮನೆ ಇದೆ, ಎಷ್ಟು ಕೊಡ್ಬೇಕಪ್ಪ ಅಂತ ಕೇಳಿದೆ. 10 ರೂಪಾಯಿ ಕೊಡಪ್ಪ ಅಂತಂದ. ನಮ್ಮ ಮನೆ ಬಾಗಿಲಲ್ಲಿ ಹೇಳಿದೆ, 5 ರೂಪಾಯಿ ಕೊಟ್ಟೆ ಒಳಗ್ ಬಂದೆ. ಎಷ್ಟು ಕೊಟ್ಟೆ? 5 ರೂಪಾಯಿ. ನೀನು ಮಾತಾಡಿದೆಷ್ಟು? 10 ರೂಪಾಯಿ. ನೀನು ಕೊಟ್ಟಿದ್ದೆಷ್ಟು? 5 ರೂಪಾಯಿ. ಇನ್ನು 5 ರೂಪಾಯಿ ಯಾರು ಕೊಡ್ತಾರೆ? ಯಾಕೆ? ಆಟೋದಲ್ಲಿ ಜನ ಕೂತ್ಕೊಳ್ತಾರೆ. 2-3 ಕೂತ್ಕೋತಾರೆ. ಹಿಂದೆ ನಾನು ಕೂತಿದ್ದೀನಿ, ಮುಂದೆ ಅವನು ಕೂತಿದ್ದ. ನಂದು 5 ಅವನದು 5 10 ನನ್ ಮುದ್ದು ಮರಿ ಅಲ್ವಾ ನೀನು? ಹೇಳಿದ್ ಮತ್ತೆ ಕೇಳ್ತಾನೆ. ಹಠ ಮಾಡ್ಬೇಕು ಚಿನ್ನ. ಸಂಜೆ ಚಾಕ್ಲೇಟ್ ಕೊಡಿಸ್ತೀನಿ. ನಿಂತ್ಕೊಬಿಟ್ಟ. ಹಠ ಮಾಡ್ಬಾರ್ತೀನಿ. ನನ್ ಮಾತು ಕೇಳ್ಬೇಕು ಅಲ್ವಾ? ಹೋಗಮ್ಮ, ಸಾಯಂಕಾಲ ನಿಂಗೆ ಏನ್ ಬೇಕದೆಲ್ಲ ಕೊಡಿಸ್ತೀನಿ. ಚಿನ್ನಿ ಬಾ ಬಾ ಮಚ್ಚಿ. ಯಾಕಮ್ಮ ಇದು ಹಠ ಮಾಡ್ಬಾರ್ದು ಅಂತ ಹೇಳಿಲ್ವಾ? ಚಿನ್ನ ಅಳ್ಬೇಡಮ್ಮ. ಸಂಜೆ ಬರ್ಬೇಕಾದ್ರೆ ನಿಂಗೆ ಚಾಕ್ಲೇಟ್ ತಂದು ಕೊಡ್ತೀನಿ. ಓಕೆ? ನೇತು
ಹಠ ಮಾಡಬಾರ್ದು ಅಂತ ಹೇಳಿಲ್ವಾ? ಹೇಳಿದ ಮಾತನ್ನ ಕೇಳ್ಬೇಕು. ನೀನ್ ಒಳ್ಳೆ ಹುಡುಗಿ ತಾನೆ? ಹೊಳ್ಬೇಡ ಚಿನ್ನಿ. ಅನು ಆಕಾಶ್, ಯಾಕೋ ಏನಾಯ್ತು? ನನಗಿದ್ದ 2 ರೆಕ್ಕೆಯಲ್ಲಿ 1 ರೆಕ್ಕೆ ಮುರಿದೋಯ್ತು ಕಣೋ. ಜೀವನ ಅನ್ನೋ ಸಾಗರದಲ್ಲಿ ಹೇಗೆ ಹೆಜ್ಜೆ ಹಾಕ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಕಣೋ. ಸಮಾಧಾನ ಮಾಡ್ಕೊಳ್ಳೋ. ಹೀಗೆ ಯೋಚನೆ ಮಾಡ್ತಾ ಕೂತ್ರೆ ಸಮಸ್ಯೆ ಅನ್ನೋದು ಸವಾಲಾಗುತ್ತೆ ಕಣೋ. ಫ್ರೆಂಡ್ಶಿಪ್ ಬೆಲೆ ಇಲ್ಲನೋ. ಲೈ ಎದಕ್ಕೂ ಬೇಡ ಕಣೋ, ನಾನಿದ್ದೀನಿ ಬಾರೋ. ಈಗ ಆಗಿದ್ದು ಅದೇ ಕಣೋ. ಆ ದೇವ್ರಿಗೆ ನಾನು ಏನ್ ಅನ್ಯಾಯ ಮಾಡಿದ್ದೆ? ನೇತ್ರ ನನಗೆ ಕೊಟ್ಟು ಅದನ್ನ ಕಿತ್ಕೊಂಡ್ಬಿಟ್ಟ. ಆಕಾಶ್, ತಾಳ್ಮೆ ತಂದ್ಕೊಳ್ಳೋ. ಹೀಗೆ ಯೋಚನೆ ಮಾಡ್ತಾ ಕೂತ್ರೆ ಅವನು ಮತ್ತೆ ಬರ್ತಾಳೇನೋ. ನಿನ್ ಜೊತೆ ನಾನಿದ್ದೀನಿ ಕಣೋ. ಎದಕ್ಕೋಬೇಡ ಕಣೋ, ಬಾ ಬಾರೋ. ಆಕಾಶ್, ಆಕಾಶ್, ತಾಳ್ಮೆ ತಂದ್ಕೊಳ್ಳೋ. ನನ್ ಕೈ ಹಿಡಿದವಳು ಮೇಳದ ಬತ್ತಿ ತರ ಕರ್ಗೋದ್ಲು. ಉಳಿರೋವರೆಗೂ ಈ ಮನೆನ ಬೆಳಗ್ತಾ ಇದ್ಲು. ಅವಳು ಹೋದ್ಮೇಲೆ ನನ್ನ ಮನೆ ಮನಸ್ಸು 2 ಕತ್ಲೆಗಳು. ಅವಳ ಜೊತೆಗಿರೋವರೆಗೂ ಅದೇನೇ ಕಷ್ಟ ಬಂದರೂ ಎದುರಿಸೋ ಧೈರ್ಯ ಇತ್ತು. ಅವಳಿಂದ ಬಾಳೋದು ತುಂಬಾ ಕಷ್ಟ ಆಗ್ತಿದೆ ಕಣೋ. ಆಕಾಶ್, ಅವನು ನಾನು ಎಷ್ಟು ಪ್ರೀತಿಸಿದೆ ಅಂತ ನನಗೆ ಗೊತ್ತು ಕಣೋ. ನೆನಪುಗಳು ಬೇಗ ಮಾಯಲ ಕಣೋ. ಏನ್ ಮಾಡೋದು? ನನ್ನ ಮಗನ ಸಮಾಧಾನ ಮಾಡಕ್ ಆಗ್ತಾ ಇಲ್ಲ. ನೀತ ಯಾವಾಗ್ಲೂ ಅಮ್ಮ ಅಮ್ಮ ಅಂತ ಕನ್ವರ್ಸ್ತಾ ಇರ್ತಾಳೆ ಕಣೋ. ನಾನೀಗ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಒಂದು ಮಗುನ ತಂದೆ ಬೆಳೆಸೋದಿಕ್ಕೂ ತಾಯಿ ಬೆಳೆಸೋದಿಕ್ಕೂ ತುಂಬಾ ವ್ಯತ್ಯಾಸ ಇದೆ. ನೀನ್ ಯಾಕೆ ಇನ್ನೊಂದು ಮದುವೆ ಮಾಡ್ಕೋಬಾರ್ದು? ನವಿ, ಏನ್ ಹೇಳ್ತಿದ್ಯಾ ನೀನು? ಸರಿಯಾಗಿ ಹೇಳ್ತಾ ಇದ್ದೀನಿ. ನಿನಗೋಸ್ಕರ ಅಲ್ಲದೆ ಇದ್ರು ನಿನ್ನ ಮಗಳ ನೇತ್ರನಿಗೋಸ್ಕರನಾದ್ರೂ ಮದುವೆ ಹಾಕೋ. ಇಲ್ಲ ಕಣ, ಯಾಕೋ ನನ್ನ ಮನಸ್ಸು ಹೋಗ್ತಾ ಇಲ್ಲ. ನನಗೂ ಗೊತ್ತು ಕಣೋ, ಆದ್ರೆ ಆ ಎಳೆ ಮಗುನ ತಬ್ಲಿ ಮಾಡ್ಬೇಡ ಕಣೋ. ಏನಮ್ಮ? ನಂಗೆ ಡ್ಯಾಡಿ ಬೇಕು. ಡ್ಯಾಡಿನ ಒಂದ್ ಕಡೆ ಕಳ್ಸಿದೀನಿ. ಬರೋವಾಗ ಮಮ್ಮಿ ಜೊತೆಗೆ ಬರ್ತಾರೆ. ಡ್ಯಾಡಿ ಮಮ್ಮಿ ಬಂದ್ಮೇಲೆ ನೀನ್ ಅವ್ರ ಜೊತೆ ಕಳ್ಸ್ಕೊಡ್ತೀನಿ, ಸರಿನಾ? ನನಗೆ ಗೊತ್ತಿರೋದೇ ಅರ್ಧಂಬರ್ಧ ಶಾಸ್ತ್ರ. ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ, ಮಹೇಂದ್ರ ಸಿಂಗ್ ಧೋನಿ ತರ ಚೇರ್ನ 6 ಹೊಡೆದು ಬರಗಾಲಿ ಒಳಗಡೆ ಬನ್ನಿ. ಅಕ್ಕೆ, ಮನೆ ನೋಡಿ ಗಾಬರಿ ಆಗ್ಬೇಡಿ. ಇವನು ಟಾಟಾ ಬಿರ್ಲಾ ತರ ದೊಡ್ಡ ಶ್ರೀಮಂತ, ಆದ್ರೆ ಹಣದಲ್ಲ ಗುಣದಲ್ಲಿ. ಹೌದಾ? ಇವನ್ ಗುಣನ ಸ್ವಲ್ಪ ಸಾಲ ಕೊಡಯ್ಯ ಅಂದ್ರೆ ಕೊಡಲ್ಲ ಅಂತಾನೆ. ಕ್ಷಿಪ್ಣ ನವೀನ, ನೀನ್ ಹೀಗೆ ಮಾತಾಡ್ತಿದ್ರೆ ಎಲ್ಲಿಂದ ಬಂದ್ರು ಇವರು ಅಂತ ಕೇಳ್ತಾನೆ ಇವಳು. ನೀನೇನ್ ಹೇಳ್ತೀಯ? ಕುಚ್ಚಾಸ್ಪತ್ರೆಯಿಂದ ಬಂದ ಅಂತ ಹೇಳ್ತೀನಿ. ಹೇಳೋದೇ ಬೇಕಾಗಿಲ್ಲ. ಅಂದ್ರೆ ನಾನು ಅಲ್ಲಿಂದಲೇ ಬಂದಿರೋದಂತ ನಂಬ್ತೀರಾ? ನೀವ್ ಹೀಗೆ ವಟ ವಟ ಅಂತ ಮಾತಾಡ್ತಿದ್ರೆ ನಮ್ದೇ ವಿಧಿನೇ ಇಲ್ಲ. ಅದಕ್ಕೆ ನೋಡಿ, ನೀವ್ ಈ ರೀತಿ ಮಾತಾಡಿದ್ಮೇಲೆ ನಾನು ಈ ಮನೇಲಿ ಒಂದು ಕ್ಷಣ ಇರೋದಕ್ಕೆ ಇಷ್ಟಪಡೋದಿಲ್ಲ. ಏ ನವೀನ್, ಬೇಜಾರ್ ಮಾಡ್ಕೊಂಡ್ರಾ? ಬೇಜಾರಲ್ಲ ಅದಕ್ಕೆ. ಶಿವಪೂಜೆ ಮಧ್ಯೆಯಲ್ಲಿ ಕರಡಿ ಬಿಟ್ಟಂಗೆ ನಾನ್ಯಾಕೆ ನಿಮ್ ಮಧ್ಯೆ ಇರ್ಲಿ?
ಬರ್ತೀನಿ. ನವೀನ್ ಹೊರಟೋಗ್ತಾ ಇದೀಯಾ? ನಾಳೆ ಮಿಟ್ಕೊಳ್ಳೋಣ, ಬರ್ತೀನಿ. ಊರ್ವಶಿ, ಈ ಮನೆ ನಿಂಗೆ ಹೊಸದು, ನನಗೆ ಹಳೆದು. ಮನ್ಸಿಗೆ ಬೇಜಾರು ಮಾಡ್ಕೊಂಡೆ, ಸ್ವಲ್ಪ ದಿನ ಅಡ್ಜಸ್ಟ್ ಮಾಡು. ನಾನ್ ನಿಮ್ ಮನೆ ನೋಡಿ ನಿಮ್ಮನ್ನ ಮದ್ವೆ ಮಾಡ್ಕೊಳ್ಳಿಲ್ಲ, ನಿಮ್ ಮನಸ್ಸು ನೋಡಿ ನಿಮ್ನ ಮದ್ವೆ ಆಗಿದ್ದು. ತುಂಬಾ ಮಾತಾಡ್ಬೇಕು. ಈಗ ನೀನು ರೆಸ್ಟ್ ಮಾಡು, ಆಫೀಸ್ ಕೆಲಸ ಮುಗಿಸ್ಕೊಂಡ್ಬಂದು ಮಾಡಿ. ಆಕಾಶ್, ಆಕಾಶ್, ಇವತ್ತಿನ ಮೊದಲನೇ ರಾತ್ರಿ ಹಾಲನ್ನ ಇಬ್ರು ಹಂಚ್ಕೊಂಡೇ ಕುಡಿಬೇಕು. ಊರ್ವಶಿ, ಇವತ್ತು ನನಗೆ ಹಾಲು ಕುಡಿದಷ್ಟೇ ಸಂತೋಷ ಆಗ್ತಾ ಇದೆ. ನಿಜವಾಗ್ಲೂ ರೀ, ನನ್ಗೂ ಅಷ್ಟೇ ಸಂತೋಷ ಆಗ್ತಿದೆ. ಈಗ ನಾನು ಹೇಳೋ ಮಾತಿಂದ ನಿನ್ ಮನ್ಸಿಗೆ ಬೇಜಾರು ಆಗಬಹುದು, ಕೋಪನೂ ಬರಬಹುದು. ಇದು ಕೋಪ ಮಾಡ್ಕೊಳ್ಳೋ ಟೈಮಲ್ಲ ಆಕಾಶ್. ನನ್ ಮಾತು ಕೇಳು ಊರ್ವಶಿ, ನನ್ನಿಂದ ಸುಖ ಬಯಸೋ ಸಂಪೂರ್ಣ ಅಧಿಕಾರ ನಿನಗಿದೆ. ಹಾಗೇನೆ ನನ್ ಮಾತನ್ನ ಉಳಿಸ್ತೀಯ ಅನ್ನೋ ನಂಬಿಕೆನೂ ನನಗಿದೆ. ಎಲ್ಲಾ ಹೆಣ್ಣು ತನ್ನ ಮೊದಲನೇ ರಾತ್ರಿನ ತನ್ನ ಗಂಡನ ಜೊತೆಲೆ ಕಳಿಬೇಕು ಅಂತ ಬಯಸೋದು ಸಹಜ. ಆದ್ರೆ ನಿನ್ನ ಆಸೆ ಎಲ್ಲ ಬಿಟ್ಟು ಕೇವಲ ನಿರೀಕ್ಷೆಯಲ್ಲೇ ಕಳಿಬೇಕಾಗುತ್ತೆ. ಕಾರಣ? ನಮ್ಮಿಬ್ಬರ ಮಧ್ಯೆ ಕೇವಲ ಗಂಡ ಹೆಂಡತಿ ಸಂಬಂಧ ಮಾತ್ರ. ದೇಹ ಸಂಬಂಧನ ಸ್ವಲ್ಪ ದಿನ ದೂರ ಇಡೋಣ. ಅಂದ್ರೆ ನೋಡು ಊರ್ವಶಿ, ಜಗತ್ತನ್ನೇ ಮರೆತು ಹೇಗ್ ಮಲಗಿದಾಳೆ. ತಾಯಿ ಪ್ರೀತಿ ಸಿಗೋ ವಯಸ್ಸಿನಲ್ಲಿ ತಪ್ಪಲಿ ಆಗ್ಬಿಟ್ಲು. ಇವಳಿಗೆ ಬುದ್ಧಿ ಬಂದು ಅಪ್ಪ ಅಮ್ಮನಿಂದ ದೂರ ಮಲಗಬೇಕು ಅನ್ಸುತ್ತು, ಆವಾಗ ನಾವಿಬ್ರು ಸೇರ್ಬಹುದು. ನಮ್ ಸುಖಕ್ಕೋಸ್ಕರ ಮಗುನ ದೂರ ಮಾಡಕ್ಕಾಗತ್ತಾ? ನೋಡಿ, ನೀವು ನನ್ ಗಂಡ, ನಿಮ್ ಮಾತಿಗೆ ಬೆಲೆ ಕೊಡ್ಬೇಕಾಗಿರೋದು ನನ್ ಧರ್ಮ. ಊರ್ವಶಿ, ನೀನ್ ಯಾವತ್ತೂ ನೇತ್ರಿಂಗೆ ಮಲತಾಯಿ ಆಗ್ಬಾರ್ದು. ಸ್ವಂತ ತಾಯಿ ತರ ನೋಡ್ಕೋತೀಯ ಅನ್ನೋ ನಂಬಿಕೆ ನನ್ಗಿದೆ ಕಣೆ. ನೋಡಿ, ನಾನು ಒಂದ್ ಹೆಣ್ಣು. ಆ ಆಂಜನೇಯ ಎದೆನ್ ಬಗ್ದು ರಾಮನ್ ತೋರ್ಸಿದ ಹಾಗೆ ನನಗ್ ನಿಮ್ಗೆ ಸತ್ಯನ್ ತೋರ್ಸಕ್ಕಾಗಲ್ಲ. ನನ್ನ ನಂಬಿ, ನಿಮ್ ನಂಬಿಕೆನ ನಾನ್ ಯಾವತ್ತೂ ಸುಳ್ಳು ಮಾಡಲ್ಲ. ನೇತ್ರನ ನನ್ ಸ್ವಂತ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೋತೀನಿ ಆಕಾಶ್. ಥ್ಯಾಂಕ್ಸ್ ಕಣೆ, ತುಂಬಾ ಥ್ಯಾಂಕ್ಸ್. ನಿನ್ ಉಪಕಾರ ನಾನು ಮರೆಯಲ್ಲ. ಫಸ್ಟ್ ನೈಟ್ ದಿನ ಗುಡ್ ನೈಟ್ ಹೇಳ್ತಾ ಇದ್ದೀನಿ, ಬೇಜಾರು ಮಾಡ್ಕೋಬೇಡ. ಕಾಸ್ಟ್ಲಿ ಆಯ್ತು. ಇದು ಹೇಗೆ? 20 ರೂಪಾಯಿ. ಊರ್ವಶಿ, ಹಾಯ್ ಊರ್ವಶಿ. ಹಾಯ್ ಕವಿತಾ.
ವಾಟ್ ಇಸ್ ಸರ್ಪ್ರೈಸ್? ಏನಿಲ್ಲಿ? ನಮ್ ರಿಲೇಷನ್ ಮದ್ವೆಗೆ ಹೋಗಿದ್ದೆ, ನಾಟೋಗೆ ಅಂತ ಬರ್ತಿದ್ದೆ, ನಿನ್ನ ನೋಡ್ದೆ. ಅಂತೂ ನನ್ನ ಮರ್ತಿಲ್ಲ ಅಲ್ಲ? ಹೇಗ್ ಮರೆಯೋಕ್ಕಾಗತ್ತೆ? ಒಂದೇ ಕಾಲೇಜಲ್ಲಿ ಓದಿದ್ದು, ಕುಡ್ದಿದ್ದು, ಕುಪ್ಪಳಿಸಿದ್ದು ಮರೆಯೋಕ್ಕಾಗಲ್ಲ. ಊರ್ವಿ, ನಿಂಗ್ ಮದ್ವೆ ಆಯ್ತಾನೆ, ನನ್ನ ಮದ್ವೆಗೆ ಕರೀಲಿಲ್ಲ. ಐ ಆಮ್ ಸಾರಿ ಕಣೆ, ಯಾರಿಗೂ ಹೇಳಕ್ ಟೈಮೇ ಸಿಗ್ಲಿಲ್ಲ. ಐ ಆಮ್ ವೆರಿ ಸಾರಿ. ಹೋಗ್ಲಿ, ನಿನ್ ಮನೆ, ನಿನ್ ಗಂಡ, ನಿನ್ ಅತ್ತೆ, ನಿನ್ ಆದ್ನಿ ಅವ್ರ ಪರಿಚಯ ಆದ್ರೂ ಹೇಳೆ. ಕವಿ, ನನ್ಗಾಗಿರೋದ್ ಮೊದಲನೇ ಮದ್ವೆ ಅಲ್ಲ ಕಣೆ, ಅಂದ್ರೆ 2ನೇ ಮದ್ವೆ ಕವಿತಾ. ಏನೇ ಇದು ಆಶ್ಚರ್ಯ? ಕಾಲೇಜ್ನಲ್ಲಿ ಭಾಷಣ ಮಾಡ್ತಿದ್ದೆ, ಹೆಣ್ಣು ಅಂದ್ರೆ ಹಾಗಿರ್ಬೇಕು ಹೀಗಿರ್ಬೇಕು ಅಂತ. ಅಷ್ಟೊಂದ್ ಸ್ಪಿರಿಟ್ ಆಗಿದ್ ನೀನು, ಯಾಕೆ ಹೇಗ್ ಮಾಡ್ಕೊಂಡೆ? ಬರೀ 2ನೇ ಮದ್ವೆ ಅಲ್ಲ ಕವಿತಾ, ಅವ್ರಿಗೊಂದ್ ಹೆಣ್ಮಗುನೂ ಇದೆ. ಸರ್ಪ್ರೈಸ್? ಏನ್ ಹೇಳ್ತಿದ್ಯಾ ಉರ್ವಶಿ? 2ನೇ ಮದ್ವೆ ಅಂದ್ರೆ ಓಕೆ, ಆದ್ರೆ ಮಗುನೇ ಹೇಳ್ದೆ ಆ ಮಗುಗೆ ತಾಯಿ ಆಗಿದ್ದೀನಿ ಅಂತ ಹೇಳ್ತಿದ್ಯಾ? ಅಲ್ಲ ಕಡೆ, ಜೀವನದಲ್ಲಿ ಅಷ್ಟೆಲ್ಲ ಆದರ್ಶಗಳನ್ನ ಇಟ್ಕೊಂಡಿದ್ ನೀನು ಇಷ್ಟೊಂದು ತ್ಯಾಗ ಮಾಡೋಕೆ ಹೇಗೆ ಮನ್ಸ್ ಬಂತು? ತ್ಯಾಗ ಅಲ್ವೇ, ನನ್ ಜೀವನಕ್ಕೊಂದು ಆಧಾರ. ಏನೇ ಅದು ಜೀವನಕ್ಕೆ ಆಧಾರ? ಕವಿ, ನೀನ್ ಅಂದ್ಕೊಂಡ್ ಹಾಗೆ ನಾನ್ ಕಾಲೇಜ್ಗೆ ನೆಮ್ಮದಿಯಾಗಿ ಬರ್ತಿರ್ಲಿಲ್ಲ ಕಣೆ. 108 ನೋವು ಅನ್ಭವಿಸಿ ನಾನ್ ಕಾಲೇಜಿಗೆ ಬರ್ತಿದ್ದೆ. ಆ 108 ನೋವಿನಲ್ಲೇ ಕಾಲೇಜಿಗೆ ಬಂದ್ ಕಲಿ ಅಂದ್ರೆ ನಾನ್ ಹೇಗ್ ಕಲೀಲಿ ಹೇಳು? ನೀನೇನ್ ಕಲ್ತೆ ಅಂತ ನನಗೆ ಗೊತ್ತಿಲ್ವೇನೆ? ಓಕೆ, ಇಟ್ಸ್ ಆಲ್ ರೈಟ್. ಆಮೇಲೆ ಏನಾಯ್ತು ಅಂತ ಹೇಳು. ತಂದೆ ತಾಯಿ ಇಲ್ದಿರೋ ಮನೆಯಲ್ಲಿ ನನ್ನ ಅಕ್ಕೆ ಕೊಡ್ತಿದ್ದ ಕಷ್ಟಗಳನ್ನ ನನ್ ಕೈ ಸಹಿಸಕ್ಕಾಗ್ಲಿಲ್ಲ. ಈ ಜೀವನದಲ್ಲೇ ನನಗ್ ಮದ್ವೆ ಆಗುತ್ತೋ ಇಲ್ವೋ ಅಂತ ಅನ್ಕೊಂಡಿದ್ದೆ. ನನ್ ಸಂಬಂಧಿಕರು ಯಾರೋ ಈ ಸಂಬಂಧ ತೋರಿಸಿದ್ರು. ಆ ನರ್ಕಕ್ಕಿಂತ ಈ ಜೀವನನೇ ಒಳ್ಳೇದು ಅಂತ ಮದ್ವೆ ಆದೆ. ಕರೆಕ್ಟ್ ಊರ್ವಶಿ, ನೀನ್ ಹೇಳೋದು. ತಾಯಿ ಸತ್ತ ಮೇಲೆ ತವರಿಗೆ ಹೋಗ್ಬಾರ್ದು ಅಂತಾರೆ, ಮಳೆ ನಿಂತ ಮೇಲೆ ಮರದಡಿ ನಿಲ್ಬಾರ್ದು ಅಂತಾರೆ. ಯಾಕೆ ಹೇಳು? ತಾಯಿ ಇದ್ದಾಗ ಅಡಿಗೆ ಮನೆ ನಮ್ದೇ ಆಗಿರುತ್ತೆ, ಮಳೆ ನಿಂತ್ರು ಮಳೆ ಹನಿ ನಿಲ್ಲಲ್ಲ ಅಂತಾರಲ್ಲ, ಹಾಗೆ ಕಷ್ಟಗಳು ಬರ್ತಾನೆ ಇರುತ್ತೆ. ನೋಡು ಊರ್ವಶಿ, ಈಗ ನಿನ್ಗೊಂದ್ ಬಾಳ್ ಸಿಕ್ಕಿದೆ. ಪಾಲಿಗೆ ಬಂದದ್ದೇ ಪಂಚಾಮೃತ ಅಂತ ತಿಳ್ಕೊಂಡು ನಿನ್ನ ಜೀವನನ ಜೋಪಾನವಾಗಿ ಸಾಗಿಸ್ಕೊಂಡು ಹೋಗು. ಈ ಮಣ್ಣಿನ ಹೆಣ್ಣು ಮಕ್ಕಳೆಲ್ಲ ನಿಂತರನೇ ನಿರ್ಧಾರ ಮಾಡಿದ್ರೆ ನಮ್ ದೇಶದ ಹೆಣ್ಮಕ್ಳಿಗೆಲ್ಲ ನೀನೇ ಮಾದರಿ ಆಗ್ತೀಯ ಕಣೆ. ಸಾರಿ ಊರ್ವಶಿ, ನಿನ್ ಮನ್ಸನ್ನ ತುಂಬಾ ನೋಯಿಸ್ಬಿಟ್ಟೆ ಅನ್ಸುತ್ತೆ. ಚೇಚೆ, ಅದೆಲ್ಲ ಏನೂ ಇಲ್ಲ. ನಮ್ ಮನೆ ಇಲ್ಲೇ ಇರೋದು, ಬಾರಿ ಮನೆಗೆ ಹೋಗೋಣ. ಸಾರಿ ಕಣೆ, ನನ್ಗೀಗ ತುಂಬಾ ಅರ್ಜೆಂಟ್ ಕೆಲಸ ಇದೆ. ಮತ್ತೊಂದ್ಸಲ ಖಂಡಿತ ಬರ್ತೀನಿ. ಫೋನ್ ಮಾಡು, ನಂದು ಅದೇ ನಂಬರು. ಸರಿ, ಓಕೆ ಮಾ, ಬಾಯ್. ಬಾಯ್. ಬಲ್ಲ ಋಷಿ, ಹಾ ಮಗುನ ಟ್ಯೂಷನ್ ಬಿಟ್ಬಿಟ್ಟು ನಾನು ಹಾಗೆ ಆಫೀಸ್ಗೆ ಹೋಗ್ತೀನಿ. ಸರಿ, ಬುಕ್ ಮಗು ಚೆನ್ನಾಗಿ ಓದ್ಬೇಕು. ಮನೆ ಕಡೆ ವಿಷಯ ಕಡೆ ಹಾ, ಮಮ್ಮಿ ಬಾಯ್ ಹೇಳ. ಬಾಯ್ ಮಮ್ಮಿ. ಬಾಯ್. ಬಲ್ಲ ಹುಷಾರು. ಆಯ್ತಾ? ಸರ್, ಆಡಿಟಿಂಗ್ ಕೆಲಸ ಮುಗೀತು, ಫೈಲ್ ತಗೊಳ್ಳಿ. ಆಡಿಟಿಂಗ್ ಬಗ್ಗೆ ಇರ್ಲಿ, ಇನ್ಕಮ್ ಟ್ಯಾಕ್ಸ್ ವಿಷಯ ಏನಾಯ್ತು? ಅದು ಅದು ಯಾಕಯ್ಯ ಅದು ಇದು ಅಂತ ಪೇಚಾಡ್ತಾ ಇದ್ಯಾ? ಸರ್, ಫೈಲ್ನ ಮನೇಲಿ ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಫೈಲ್ನ ಸ್ಟಡಿ ಮಾಡಿ ಹಾಗೆ ಇನ್ಕಮ್ ಟ್ಯಾಕ್ಸ್ ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ ಸರ್. ಏನಿದು? ಕೆಲಸದ ಬಗ್ಗೆ ಎಚ್ಚರ ಇರಬೇಕು. ಮಾಡ್ತೀನಿ, ನೋಡ್ತೀನಿ, ಮರ್ತು ಬಿಟ್ರೆ ಇದೆಲ್ಲ ಕಾರಣ ಅಲ್ಲ, ಉತ್ತರನೂ ಅಲ್ಲ. ನೋಡು, ನಾಳೆ ಮಾಡೋ ಕೆಲಸನ ಇವತ್ತೇ ಮಾಡಬೇಕು. ಇವತ್ ಮಾಡೋ ಕೆಲಸನ ಈಗ ಮಾಡೋ ಕೆಲಸನ ಈ ಕ್ಷಣದಲ್ಲೇ ಮಾಡಬೇಕು. ನೋಡ ಆಕಾಶ್, ಮನೆ, ಸಂಸಾರ,
ಸಂಸಾರದಲ್ಲಿರೋ ತಾಪತ್ರಯ, ನೋವು, ನಲಿವು ಇವನ್ನೆಲ್ಲ ಆಫೀಸಿಗೆ ತರಬಾರದು ಕಣಯ್ಯ. ಹಿಂದೆ ನಡೆದಿರೋ ಕಹಿ ಘಟನೆಗಳನ್ನ ನೆನೆಸ್ಕೊಂಡು ಮುಂದೆ ಬರುವಂತಹ ಸಿಹಿ ದಿನಗಳನ್ನ ಎದುರು ನೋಡ್ಬೇಕು. ಅದನ್ನ ಕಳ್ಕೋಬೇಡ. ನೀನು ಬಹಳ ಬುದ್ಧಿವಂತ, ಚೆನ್ನಾಗಿ ಕೆಲಸ ಮಾಡ್ತೀಯ. ನಿಂದು ಶುದ್ಧವಾದ ಕೈ ಅಂತ ನನ್ನ ಇಡೀ ಫ್ಯಾಕ್ಟ್ರಿನೇ ನಿನ್ನ ಜವಾಬ್ದಾರಿ ಕೊಟ್ಟಿದ್ದೀನಿ. ಆದ್ರೆ ನೀನ್ ಯಾಕೆ ಹೀಗೆ ಮಾಡ್ತಿದ್ಯಾ? ಸಾರಿ ಸರ್, ಇನ್ನೊಂದ್ಸಲ ನಾನು ಹೀಗಾಗದೇ ಇರೋ ತರ ನೋಡ್ಕೋತೀನಿ. ಸಾರಿ ಅಂತ ಹೇಳೋದು ಬಹಳ ಸುಲಭ ಕಣಯ್ಯ. ನೋಡು, ಈಗಾಗಲೇ ಇನ್ಕಮ್ ಟ್ಯಾಕ್ಸ್ ಆಫೀಸಿಂದ 2 ನೋಟಿಸ್ ಬಂದಿದೆ. ನಾವು ಲೆಕ್ಕಾಚಾರದ ವಿಷಯದಲ್ಲಿ ಬಹಳ ಪರ್ಫೆಕ್ಟ್ ಆಗಿರ್ಬೇಕು. ನಾವು ಸರಿಯಾದ ಟೈಮ್ಗೆ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡದೇ ಇದ್ರೆ ನೋಟಿಸ್ ಕಳಿಸ್ತಾರೆ. ನೋಡ ಆಕಾಶ್, ಸಮಸ್ಯೆ ನೀನೊಬ್ಬನಿಗೆ ಅಲ್ಲ, ನನಗೂ ಇದೆ. ನನಗೂ ಸಹ ಫ್ಯಾಕ್ಟ್ರಿ ಒಳಗಿನ ಹೊರಗಿನ ಜವಾಬ್ದಾರಿಗಳು, ವ್ಯಾಪಾರ, ಲೆಕ್ಕಾಚಾರ ಇವೆಲ್ಲವನ್ನ ನಾನೊಬ್ಬನೇ ನಿಭಾಯಿಸ್ಕೊಂಡು ಹೋಗ್ತಾ ಇಲ್ವಾ? ಅಷ್ಟೇ ಜವಾಬ್ದಾರಿ ನಿನಗೂ ಇರ್ಬೇಕು ಕಣಯ್ಯ. ಹೋಗು, ಮೊದಲು ಈ ಕೆಲಸ ಮುಗಿಸ್ಕೊಂಡ್ ಬಾ. ಸರಿ ಸರ್. ಯಾಕೆ ಬಂದೆ ಸಂತೋಷ್ ಇಲ್ಲಿಗೆ? ನಾನು ಯಾವುದೇ ಕ್ವಶನ್ಗೂ ಆನ್ಸರ್ ಮಾಡೋನಲ್ಲ. ಆನ್ಸರ್ ಅವ್ರ ಕ್ವಶನ್ ಅಲ್ಲೇ ಇರುತ್ತೆ. ಸಂತೋಷ್, ನನಗೆ ಮದುವೆ ಆಗಿದೆ ಈಗ. ಹಾ, ತಾಳಿ ನೋಡಿದ್ರೇನೆ ಗೊತ್ತಾಗುತ್ತೆ. ಗೊತ್ತಾದ್ಮೇಲೆ ಯಾಕೆ ನೀನು ಇಲ್ಲೇ ಇದ್ಯಾ? ಕೂಲ್ ಡೌನ್, ಕೋಪ ಮಾಡ್ಕೋಬೇಡ. ನನ್ಗೆ ಯಾವ ಹಣ್ಣು ತಿನ್ಬೇಕು ಅಂತ ಆಸೆ ಆದ್ರೂ ಫಸ್ಟ್ ಒಂದು ಕಲ್ಲೆಸಿತೀನಿ. ಬೀಳಿಲ್ಲ ಅಂದ್ರೆ ಮರ ಹತ್ತಿರ್ತೀನಿ. ಅದು ಬೀಳಿಲ್ಲ ಅಂತ ಇಟ್ಕೋ, ಮರನೇ ಕತ್ತರಿಸ್ತೀನಿ. ಏಯ್, ನೀನ್ ಈ ತರ ಅಂತ ನಂಗೆ ಅವತ್ತೇ ಗೊತ್ತಿತ್ತು. ಆಗ ನಿನ್ನ ಪ್ರೀತಿ ತಪ್ಪು ಮಾಡಿದ್ದೆ. ಅದು ನೀನು ಸರಿ ಮಾಡ್ಕೋ. ನನ್ನ ಗಂಡ ಇದ್ದಾರೆ, ಮಗು ಇದೆ. ಹಿಂದೆ ನಡೆದಿದ್ದೆಲ್ಲ ಒಂದ್ ಕನ್ಸು ಅಂತ ತಿಳ್ಕೊಂಡು ದಯವಿಟ್ಟು ಅದನ್ನೆಲ್ಲ ಮರ್ತ್ಬಿಡು. ಕಣ್ಣೆದುರಿಗಿರೋದನ್ನ ಕನ್ಸು ಅಂತ ಹೇಳೋಕೆ ಮನ್ಸು ಒಪ್ಪಲ್ಲ. ಇಷ್ಟಕ್ಕೂ ನನ್ನ ಕನ್ಸಲ್ಲಿ ಬೇಜಾನ್ ಜನ ಹುಡುಗಿಯರು ಬರ್ತಾರೆ. ಆದ್ರೆ ನನ್ನ ಕನ್ಸಿನ ರಾಣಿ ಮಾತ್ರ ನೀನೆ. ಏಯ್, ನೀನ್ ಯಾವ ತರ ಹೇಳ್ಬೇಕು ಅಂತ ನಂಗೆ ಅರ್ಥನೇ ಆಗ್ತಿಲ್ಲ. ನೀನ್ ಏನು ಹೇಳ್ಬೇಡ. ಬೆಡ್ರೂಮ್ ಬಾ, ಎಲ್ಲ ನಾನೇ ಹೇಳ್ತೀನಿ. ಛೀ, ಈ ತರ ಮಾತಾಡೋದ್ ನೀನ್ ನಾಚಿಕೆ ಆಗಲ್ವಾ? ಇಂಥ ವಿಷಯದಲ್ಲಿ ನಾಚಿಕೆ ಇಟ್ಕೊಂಡ್ರೆ ಚೆನ್ನಾಗಿರಲ್ಲ ಊರ್ವಶಿ. ನಿನ್ನ ಗಂಡನಿಂದ ನೀನು ಯಾವ ತರ ಸುಖ ಪಡ್ತಿದೀಯ? ಅವನು ಯಾವತ್ತೋ ಕೂಡ ಸುಖಕ್ಕೆ ಚಕೋರ ಪಕ್ಷಿ ತರ ಕಾಯ್ತಾ ಇರ್ತೀಯ. ಬಟ್ ನಾನ್ ಕೊಡೋ ಸುಖನ ಯಾಕೆ ಅನ್ಭವಿಸ್ಬಾರ್ದು? ಏಯ್, ಏನ್ ಹೇಳ್ತಾ ಇದೀಯ ನೀನು? ಏಯ್, ನಿನ್ ಚರಿತ್ರೆನೇ ಗೊತ್ತು ನನಗೆ. ಕಾಯಿಸೋದು ಕಾಯೋದು ಎರಡೂ ನನಗಾಗ್ಬರಲ್ಲ. ನಿನ್ ಗಂಡ ಬಂದ ಅಂತ ಕಾಣಿಸುತ್ತೆ. ಚೆನ್ನಾಗಿ ಯೋಚಿಸು. ಮತ್ತೆ ಮತ್ತೆ ಬರ್ತಾನೇ ಇರ್ತೀನಿ. ಏಯ್, ತೊಳ್ಕೊ ಇಲ್ಲಿಗ. ಯಾಕೆ ಇಷ್ಟೊಂದು ಬೆವರ್ತಾ ಇದೆಯಾ? ಮೈ ಹುಷಾರಿಲ್ವಾ? ಛೇ, ಆತರ ಎಲ್ಲ ಏನೂ ಇಲ್ಲ. ಪಾತ್ರೆ ತೊಳಿತಾ ಇದ್ದೆ. ನೀವ್ ಕೂಗಿದ್ ಬೇರೆ ಕೇಳಿಸ್ತಿಲ್ಲ. ನೇತ್ರ ಟ್ಯೂಷನ್ ಕರ್ಕೊಂಬಂದ್ರ? ನಿನ್ನೆ ಕರ್ಕೊಂಬ ಅಂತ ಹೇಳಿದೆ, ನನಗೆ ಕೇಳ್ತಾ ಇದೆಯಾ? ಸರಿ, ಹೋಗುವಾಗ 2 ಫೈಲ್ ಕೊಡು ಅಂತ ಹೇಳಿದ್ದೆ. ಒಂದೇ ಫೈಲ್ ಕೊಟ್ಟಿದ್ಯಾ? ಆ ಇನ್ಕಮ್ ಟ್ಯಾಕ್ಸ್ ಫೈಲ್ ಎಲ್ಲಿಟ್ಟಿದ್ಯಾ? ತಗೊಂಡ್ ಬೇಗ ತಗೊಂಡ್ ಬಾ. ತಗೊಳ್ಳಿ. ಹಾ, ಇದೆ. ಸರಿ, ನಾನಿನ್ ಬರ್ಲಾ? ನೇತ್ರನ ಟ್ಯೂಷನ್ ಇಂದ ಕರ್ಕೊಂಡ್ಬಂದು ಸ್ಕೂಲಿಗೆ ಬಿಟ್ಬಿಡು. ಬರ್ತೀನಿ. ಬಾಗ್ಲಕ್ಕ ಹುಷಾರು. ಬರ್ಲಾ? ಬಾಯ್. ಸಂತೋಷ್, ಮನೆಯಿಂದ ತೊಲಗಿದ್ಯಾ ಪಿಚಾಕಿ ಅಂದ್ರೆ ಬಂದ್ಯಾ ಫೋನ್ನಲ್ಲಿ ಅಂತ ಥಿಂಕ್ ಮಾಡ್ತಿದ್ಯಾ ಡಿಯರ್? ನೋಡು ಸಂತೋಷ್, ನಾನು ನನ್ನ ಗಂಡ ಮಗು ಜೊತೆಲಿ ನೆಮ್ಮದಿಯಾಗಿದ್ದೀನಿ. ಯಾರೋ ಹೆತ್ತಿರೋ ಮಗುನ ನನ್ ಮಗುನ್ ತಿಳ್ಕೊತ್ಯಾ? ಬೇಕಾದ್ರೆ ಹೇಳು, ನಿನ್ಗೊಂದ್ ಮಗು ಕೊಡ್ತೀನಿ. ನಿನ್ ಗಂಡನೇ ಅಪ್ಪ ಅನ್ಸ್ಕೊಳ್ಳಿ, ನನ್ಗೇನ್ ಅಭ್ಯಂತರ ಇಲ್ಲ. ನಮ್ ಸಂಸಾರದಲ್ಲಿ ಬಿರುಗಾಳಿ ತರ ಬರ್ಬೇಡ ಪ್ಲೀಸ್.
ನಾನ್ ಬಯಸಿ ಸಿಗ್ಲಿಲ್ಲ ಅಂದ್ರೆ ನಾನ್ ಬಿರುಗಾಳಿ ಅಲ್ಲ, ಚಂಡಮಾರುತ ಹಾಕ್ತೀನಿ. ಆಗ ನಿನ್ನ ಸಂಸಾರದ ನೌಕೆ ಚಂಡಮಾರುತಕ್ಕೆ ಸಿಕ್ಕಿ ಮುಳುಗೋಗುತ್ತೆ. ನಿನ್ನ ಕೈ ಮುಗಿದು ಕೇಳ್ಕೊಳ್ತೀನಿ, ದಯವಿಟ್ಟು ನನ್ನ ಪಾಡು ನನ್ನ ಬಿಟ್ಬಿಡು. ನಾನ್ ಕೇಳಿದ್ದನ್ನ ಕೊಡ್ತಾ ಇರು, ಆಗ ನಿನ್ನನ್ನು ಬಿಡೋದಕ್ಕೆ ಟ್ರೈ ಮಾಡ್ತೀನಿ. ಏಯ್, ನೀನ್ ಕೇಳಿದ ತಕ್ಷಣ ಕೊಟ್ಬಿಡಕ್ಕೆ ಶೀಲಾ ಅನ್ನೋದು ಅಂಗಡಿ ಸಿಕ್ಕೋ ಬಿಸ್ಕೆಟ್ ಅಲ್ಲ. ನಾನು ನಿನಗೆ ಬಿಸ್ಕೆಟ್ ಹಾಕ್ತಾನೇ ಇದ್ದೀನಿ, ಆದ್ರೆ ನೀನ್ ಅದನ್ನ ಮುಟ್ತಾನೆ ಇಲ್ಲ. ಹೋಗ್ಲಿ, ನಿನ್ ಗಂಡ ಇಲ್ಲ ಅಂತ ಕಾಣಿಸುತ್ತೆ. ನನ್ನ ಹತ್ರ ಕಾರಿದೆ, ಬಂದ್ಬಿಡು. ಹಾಗೆ ಎಲ್ಲಾದ್ರೂ ಸುತ್ತಾಡ್ಕೊಂಡ್ ಬರೋಣ. ನಾನ್ ಬರಲ್ಲ. ನೀನ್ ಬರಲ್ವಾ? ಹೋಗ್ಲಿ, ನಾನೇ ಬರ್ತೀನಿ. ಬಂದ್ರೆ ಸಾಯಿಸ್ಬಿಡ್ತೀನಿ. ಒನ್ಸ್ ಅಪಾನ್ ಎ ಟೈಮ್ ನನಗೋಸ್ಕರ ಸಾಯ್ತೀನಿ ಅಂತ ಹೇಳ್ತಾ ಇದ್ದೆ, ಈಗ ನನ್ನನ್ನು ಸಾಯಿಸ್ತೀನಿ ಅಂತ ಹೇಳ್ತಿದ್ಯಾ? ಇದನ್ನೇ ಬ್ಯಾಡ್ ಟೈಮ್ ಅನ್ನೋದು. ನಂದಲ್ಲ, ನಿಂದು. ಇಷ್ಟಕ್ಕೆ ಬಿಡ್ತೀನಿ ಅನ್ಕೋಬೇಡ, ಸದ್ಯಕ್ಕೆ ಫೋನ್ ಇಡ್ತೀನಿ. ಬಾಯ್.
ನಡ್ಕೊಂಡು ನಂಗೆ ಇಷ್ಟ ಆಗಲ್ಲ. ಬಿ ಕೇರ್ಫುಲ್. ಈಗೇನಾಯ್ತು ಆಕಾಶ್? ನೀನ್ ನನ್ನ ಮೈ ಮೇಲೆ ಬೀಳೋದು ನನಗೆ ಇಷ್ಟ ಆಗಲ್ಲ. ಏನ್ ಮಾತಾಡ್ತಿದ್ದೀರಾ? ಗಂಡನ ಮಾತಿಗೆ ಬೆಲೆ ಕೊಡದೆ ಇರೋಳು ನೀನೊಬ್ಳು ಹೆಂಡ್ತಿನ? ಅದು ಆಕಾಶ್ ಮೈ ಮರೆತು ನಿಮ್ಮೇಲೆ. ಮನುಷ್ಯ ಮೈ ಮರೆತ್ರೆ ಮನ್ಸು ಕೆಡುತ್ತೆ, ಮೃಗ ಆಗ್ತಾನೆ. ನಾನು ನಿನಗೆ ಕೊಟ್ಟಿರೋ ಸ್ಥಾನನ ನೀನ್ ಕಳ್ಕೊತಾ ಇದೀಯ. ಆಕಾಶ್ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಪುರುಷೆ, ನಾನು ಸ್ನಾನ ಮಾಡ್ತಾ ಇದ್ದೀನಿ. ನಾನ್ ಡ್ಯೂಟಿಗೆ ಹೋಗಕ್ಕೆ ಟೈಮ್ ಆಯ್ತು ನನಗೆ. ನೀವು ಹೊರಡಿ. ಆ ನೇತ್ರನ ಟ್ಯೂಷನ್ ಇಂದ ಕರ್ಕೊಂಡ್ಬಂದು ಸ್ಕೂಲಿಗೆ ಬಿಟ್ಬಿಡು. ಆಯ್ತು ರೀ. ಡೋರ್ ಕ್ಲೋಸ್ ಮಾಡ್ಕೋ. ಬರ್ಲಾ? ಹಾ ಟೇಕ್ ಕೇರ್. ಓಕೆ ರೀ. ಅನು, ಏ ಅನು, ತಿಂಡಿ ತಗೊಂಬರ. ಐ ಆಮ್ ಸಾರಿ ರೋಷಿ, ಐ ಆಮ್ ಸಾರಿ. ಸಾಕ, ಅಷ್ಟೊಂದು ತಿನ್ನಲ್ಲ ಅವಳು. ತಿನ್ನು, ಇನ್ನೂ ಸ್ವಲ್ಪ ಹಾಗೆ. ತಿಂಡಿ ಚಿನ್ನ. ನಿಂದೆ ತಿಂಡಿ? ಇಲ್ಲ, ನೀವು ತಿನ್ನಿ, ನಿಮ್ದಾದ್ಮೇಲೆ. ತಿನ್ನು ಚಿನ್ನಮ್ಮ, ತಿನ್ನಮ್ಮ. ಏನ್ರಿ, ಅನು ನಿಮ್ ಮನ್ಸಿಂದ ಇನ್ನು ಹೋಗಿಲ್ಲ ಅಲ್ವಾ? ಅದಷ್ಟು ಸುಲಭ ಹೋಗಲ್ಲ ಕಡೆ. ಪ್ರೀತಿ ಅನ್ನೋದು ಬದಲಾಯಿಸೋ ಬಟ್ಟೆ ಅಲ್ಲ, ಮೈ ಕಟ್ಕೊಟ್ಟಿರೋ ಚರ್ಮ ಇದ್ದಾಗೆ. ನೀನ್ ಬೇಟೆ ಮಾಡ್ಕೋಬೇಡ, ತಿಂಡಿ ಬಡಿಸು. ಆ ಪ್ರೀತಿ ನನಗ್ ಸಿಗತ್ ಯಾವಾಗ? ಪ್ರೀತಿ ತುಂಬಿರೋ ಮನೆ ಗೃಹಿಣಿ ನೀನು. ಯಾಕೆ ಈ ಪ್ರಶ್ನೆ ಕೇಳ್ತಾ ಇದೆಯಾ? ಹೋಗ್ಲಿ, ಸಂಜೆ ಎಷ್ಟೊತ್ತಿಗೆ ಬರ್ತೀರಾ? ಬರೋ ಸ್ವಲ್ಪ ಲೇಟ್ ಆಗುತ್ತೆ ಕಣೆ, ಬಾಸ್ ಮನೇಲಿ ಡಿನ್ನರ್ ಇದೆ. ಬೇಗ ಬಂದ್ಬಿಡಿ ಪ್ಲೀಸ್. ಓ, ಬೇಗ ಬರಕ್ಕಾಗಲ್ಲ ನನಗೆ. ಸ್ವಲ್ಪ ಇನ್ಕಮ್ ಟ್ಯಾಕ್ಸ್ ಆಫೀಸ್ಗೆ ಹೋಗ್ಬೇಕು, ಹಾಗೆ ಆಡಿಟರ್ ಆಫೀಸ್ಗೆ ಹೋಗ್ಬೇಕು. ನಿನಗೆ ಬೇಜಾರಾದ್ರೆ ನೇತ್ರ ಹಾಗಿದ್ರು ಮನೇಲಿದ್ದಾಳೆ, ಅವಳನ್ನು ಕರ್ಕೊಂಡು ಪಕ್ಕದ ಮೇಲೆ ಶುಭನ್ ಜೊತೆ ಫಿಲ್ಮ್ ನೋಡ್ ಬಾ, ಸರಿನಾ? ಬರಲ್ಲ ನಾನು ಚಿನ್ನು, ಯಾರಿಗೂ ಮುದ್ಕೊಡು. ಕರೆಕ್ಟ್ ಆಗಿ ಕುಡಿಸಿ. ಓಕೆ, ಬಾಯ್. ಹುಷಾರು ಮನೆ ಕಡೆ. ನೇತ್ರಪುಟಿ, ತಿನ್ನಿಸ್ಲಾ? ಎಸ್, ನಮ್ಮ ಮಾಜಿ ಲವರ್ ಗಂಡ ಇರಲ್ಲ. ಅವನು ಬೆಳಿಗ್ಗೆನೆ ಕೆಲಸಕ್ಕೆ ರೈಟ್ ಹೇಳಿರ್ತಾನೆ.
ಸಂತೋಷ್, ನಿನ್ ಗಂಡ ಹೋಗಿದ್ದನ್ನು ನೋಡ್ಕೊಂಡೇ ಬಂದೆ. ಸಂತೋಷ್, ನೀನ್ ಯಾವಾಗಂದ್ರೆ ಅವಾಗ ಈ ತರ ಬರೋದು ನನ್ಗೆ ಯಾಕೋ ಚೆನ್ನಾಗಿರಲ್ಲ ಅನಿಸ್ತಿದೆ. ಬೆಲ್ಲ ಇದ್ ಕಡೆ ನೋಡ ಬಂದೇ ಬರುತ್ತೆ ಊರ್ವಶಿ. ಆದ್ರೂ ಅಕ್ಕಪಕ್ಕದವ್ರು ಏನಾದ್ರೂ ನೋಡಿದ್ರೆ? ಡೋಂಟ್ ವರಿ ಡಾರ್ಲಿಂಗ್, ನಾನ್ ಬರುವಾಗ ನನ್ನ ನೆರಳನ್ ಕೂಡ ಬಚ್ಚಿಟ್ಕೊಂಡ್ ಬರ್ತೀನಿ. ನಾನು ಒಂದು ಸೊಳ್ಳೆ ಕೂಡ ನೋಡಕ್ಕಾಗಲ್ಲ. ಈ ವಿಷಯ ನನ್ ಗಂಡನ್ ಕಿವಿಗ್ ಬಿದ್ದು ಏನಾದ್ರೂ ರಂಪ ಆದ್ರೆ? ಯೋಚನೆ ಮಾಡ್ಬೇಡಮ್ಮ. ಕಳ್ರಿಗೆ ಕಳ್ತನ ಮಾಡೋದಷ್ಟೇ ಅಲ್ಲ, ಬಚಾವಾಗೋ 100 ತಾರೀಕು ಗೊತ್ತಿರುತ್ತೆ. ಸರಿ, ನೀನ್ ಹೊರಡು. ಅರೆ, ಬಂದಿರೋ ಕೆಲ್ಸನೂ ಮುಗಿಲ್ಲ. ಮಮ್ಮಿ, ಮಮ್ಮಿ, ಅವ್ರು ಯಾರು? ಅವರು ಅಂಕಲ್ ಟಿವಿ ರಿಪೇರಿ ಮಾಡಕ್ ಬಂದಿದ್ದಾರೆ. ಬಾ. ಅಣ್ಣ, ಏನಣ್ಣ ನಿಮ್ಮಪ್ಪ ಅವರು ಸವಿ ನೆನಪಿಗೋಸ್ಕರ ಕಟ್ಸಿರೋ ಈ ಬಸ್ ಸ್ಟ್ಯಾಂಡ್ ನ ನೀನ್ ಹೀಗೆ ನೋಡ್ತಾ ನಿಂತ್ಕೊಂಡ್ಬಿಟ್ಟಿದ್ಯಲ್ಲ ಗುಂಡ, ನಮ್ ತಂದೆ ಸವಿ ನೆನಪಿಗೋಸ್ಕರ ಕಟ್ಸಿರೋ ಈ ಬಸ್ ಸ್ಟ್ಯಾಂಡ್ ಏನ್ ಹೇಳೋ ಗುಂಡ, ಎಷ್ಟೋ ಬಸ್ಗಳು ಬರುತ್ತೆ, ಹೋಗುತ್ತೆ, ನಿಲ್ಲುತ್ತೆ, ಮತ್ತು ಹೋಗುತ್ತೆ. ಆದ್ರೆ ಈ ಬಸ್ ಸ್ಟ್ಯಾಂಡ್ ಮಾತ್ರ ಹೀಗೆ ಇರುತ್ತೆ ನೋಡು. ಅಣ್ಣ, ನೀನೇನಣ್ಣ ಬಸ್ ಸ್ಟ್ಯಾಂಡ್ ಕಟ್ಸಿರೋದು? ನಾನು ಒಂದ್ ಸ್ಟ್ಯಾಂಡ್ ಕಟ್ಸಿದ್ರಣ್ಣ. 365 ದಿವಸ ನನ್ ಜೊತೆಲೇ ಇರುತ್ತೆ, ಜೊತೆಲೇ ಬರುತ್ತೆ, ಜೊತೆಲೇ ಹೋಗುತ್ತೆ, ಜೊತೆಲೇ ಮಲಗುತ್ತೆ, ನನ್ ಜೊತೆಲೇ ಮನೇಲಿ ಇರುತ್ತೆ, ನನ್ ಒಟ್ಟು ನನ್ ಜೊತೆಲೇ ಇರುತ್ತೆ ಅಣ್ಣ. ಅಂತ ಒಂದು ಸ್ಟ್ಯಾಂಡ್ ನ ನಮ್ಮ ಅಪ್ಪನ ಸವಿ ನೆನಪಿಗೋಸ್ಕರ ಕಟ್ಸಿದೀನಿ ಅಣ್ಣ. ಮೊಬೈಲ್ ಸ್ಟ್ಯಾಂಡ್ ಕಟ್ಸಿದ್ಯೇನೋ? ಹೌದಣ್ಣ. ಅಯ್ಯೋ ಗುಂಡ, ನಿನ್ನ ಪಿತೃ ಭಕ್ತಿ. ಅಯ್ಯೋ, ಸ್ಟ್ಯಾಂಡ್ ನಾನ್ ನೋಡ್ಬೇಕಲ್ಲೋ. ನಿನ್ಗೆ ಗೊತ್ತಾಗತ್ತಣ್ಣ ನನ್ನ ಪಿತೃಭಕ್ತಿ ಎಷ್ಟಿದೆ ಅಂತ. ಬಣ್ಣ ತೋರಿಸ್ತೀನಿ, ಬಣ್ಣ ನೋಡ್ಬೇಕು ತಾನೆ. ಬಣ್ಣ ಬಣ್ಣ ನನ್ನ ಪಿತೃಭಕ್ತಿ ಎಷ್ಟಿದೆ ಅಂತ ನೀನ್ ತೋರಿಸ್ತೀನಿ. ಬಣ್ಣ ಬಣ್ಣ ತೋರಿಸ್ತೀನಿ, ನೋಡೋಣ. ಎಲ್ಲಿದ್ಯಾ ಸ್ಟ್ಯಾಂಡು? ಅಕ್ಕಡೆ చూస్తావన్నా, ఇక్కడ చూడండి, కింద. ఎక్కడ్రా? కింద. ಅಣ್ಣ, ನಿಮ್ಮಪ್ಪನ ಸವಿ ನೆನಪಿಗೋಸ್ಕರ ನೀನು ಬಸ್ ಸ್ಟ್ಯಾಂಡ್ ಕಟ್ಟಿದ್ಯಾ, ಆದ್ರೆ ನಾನು ನಮ್ಮಪ್ಪನ ಸವಿ ನೆನಪಿಗೋಸ್ಕರ ಈ ಸೈಕಲ್ಗೆ ಸ್ಟ್ಯಾಂಡ್ ಹಾಕ್ಸಿದ್ದೀನಿ. ಹೇಗಿದೆ ನನ್ನ ಪ್ಲಾನ್? ಎಲ್ಲೋ ಬಿಟ್ಟ, ಇವನ್ ಸವಾಸ ಮಾಡಿದ್ರೆ ಇರೋ 4 ಕೂದಲು ಉದ್ರೋಗುತ್ತಪ್ಪ. ಡ್ಯಾಡಿ. ಅಯ್ಯೋ, ಮುದ್ದು ಮರಿ ಬಂದ್ಬಿಟ್ಟಿದೆ. ಹ್ಯಾಕ್ ಬಂದೆ ಚಿನ್ನು? ನಾನೇ ಕರ್ಕೊಂಬರೋಣ ಅಂತಿದ್ದೆ. ಫ್ರೆಂಡ್ಸ್ ಜೊತೆ ಬಂದೆ. ಓಹ್, ಫ್ರೆಂಡ್ಸ್ ಜೊತೆ ಬಂದ್ಬಿಟ್ಯಾ? ಸ್ಕೂಲಲ್ಲಿ ಏನ್ ಹೇಳ್ಕೊಟ್ರು ಮುದ್ದು ಮರಿಗೆ? ಹಾಡು. ಹೇಳಿ ಚಿನ್ನು. ಅಯ್ಯೋ, ಹಾಡು ಕಲ್ತ್ಕೊಂಡ್ ಬಂದ್ಬಿಟ್ಟಿದೆ ಚಿನ್ನು. ಯಾವ ಹಾಡು? ಡ್ಯಾಡಿ, ಹಾ, ಡ್ಯಾಡಿ, ನಿನ್ನೆ ಅಂಕಲ್. ಯಾಕೆ ಅವಳನ್ನ ಬಾಯಿ ಮುಚ್ಚಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದೀಯಾ? ಅವಳು ಹೇಗೇನು ಸ್ಕೂಲಿಂದ ಬಂದಿದ್ದಾಳಲ್ವಾ, ಅವಳು ತಿಂಡಿ ತಿನ್ಲಿ. ನೀವು ನಿಮ್ ಕೆಲಸ ಮಾಡಿ, ತಿಂಡಿ ಕೊಡ್ತೀನಿ. ಬಾ ಪುಟ್ಟಿ. ಸಂತೋಷ್, ನಾನ್ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟಿದ್ದೀನಿ. ತಪ್ಪ? ಏನು? ನನ್ನ ದೇಹನ ನಿನಗೆ ಕೊಟ್ಟಿದ್ದು. ಯಾರಿಗೂ ಉಪಯೋಗ ಆಗ್ತಿದ್ದು ನನಗೆ ಉಪಯೋಗ ಆಗ್ತಿದೆ ಅಷ್ಟೇ. ಅದ್ರಲ್ಲಿ ತಪ್ಪೇನಿದೆ? ಇನ್ನು ಕಾಲ ಮಿಂಚಿಲ್ಲ. ನೀನ್ ವಯಸ್ಸಿಗೆ ತಿರುಗಿ ಸಿಕ್ಕಾಗಿದೆ. ದಯವಿಟ್ಟು ನನ್ನ ಪಾಡದ್ ನನ್ನ ಬಿಟ್ಬಿಡು. ಅಯ್ಯೋಯ್ಯೋಯ್ಯೋ, ಏನ್ ಮಾತಾಡ್ತಿದೀಯಾ? ಆಕಾಶನ ಬಿಟ್ಟು ಚಂದ್ರ ಹೋಗಕ್ಕಾಗತ್ತಾ? ನೋಡು, ಇದೊಂದು ಬಿಟ್ಟು ಬೇರೆ ಏನಾದ್ರೂ ಹೇಳು. ನಮ್ಮಿಬ್ರನ್ನ ನೇತ್ರ ನೋಡ್ಬಿಟ್ಟಿದ್ದಾಳೆ. ಅದಿನ್ನು ಕೂಸು ಬಿಡೆ. ನಿನ್ ಗಂಡ ಏನ್ ನೋಡಿಲ್ವಲ್ಲ. ನೇತ್ರ ಈ ವಿಷಯನ ಬಾಯಿ ಬಿಟ್ಬಿಟ್ರೆ ಮಕ್ಕಳು ಅಳವಾಗ ಲಾಲಿಪಾಪ್ ಕೊಟ್ರೆ ಸುಮ್ಮನಾಗ್ತಾಳೆ. ಇವಳಿಗೂ ಅಷ್ಟೇ, ಲಾಲಿಪಾಪ್ ಕೊಟ್ರೆ ಸುಮ್ಮನಾಗ್ತಾಳೆ. ನೀವ್ ಏನ್ ಹೇಳ್ತಿದ್ಯಾ ಅಂತ ನಂಗೆ ಅರ್ಥನೇ ಆಗ್ತಿಲ್ಲ.
ಸಂತೋಷ್ ಹೇಳಲ್ಲ, ಮಾಡಿ ತೋರಿಸ್ತಾನೆ. ಅಂದ್ರೆ ಈ ಸಮಸ್ಯೆಗೆ ಪರಿಹಾರ ಬೇಕು ಅಷ್ಟೇ ತಾನೆ? ಹ್ಮ್. ಸುಮ್ಮನಿದ್ರು. ಎಲ್ಲ ಹುಡುಗಿರು ನಿನ್ನಿಂದೆ ಬೀಳ್ತಾರೆ, ಆದ್ರೆ ನೀನೇ ನನ್ನಿಂದ ಬಿದ್ದಿದ್ಯಾ? ತುಂಬಿ ತುಳಿತಾ ಯೌವನ ನೋಡಿದ್ರೆ ಎಂತ ಅರಸಿಕನು ಬಿದ್ದೋಗ್ತಾನೆ. ನನ್ನಂತ ರಸಿಕ ಬೀಳದೆ ಇರ್ತಾನ? ನಾನು ನರ್ಕ ಇರೋದು ಪಾತಾಳದಲ್ಲಿ, ಸ್ವರ್ಗ ಇರೋದು ಆಕಾಶದಲ್ಲಿ ಅನ್ಕೊಂಡಿದ್ದೆ. ಆದ್ರೆ ನನ್ಗೆ ಈಗ ಗೊತ್ತಾಯ್ತು, ಏನು? ನರ್ಕ ಇರೋದು ಈ ಮನೆಯಲ್ಲಿ ಅಂತ, ಸ್ವರ್ಗ ನೀನ್ ಹತ್ರ ಇದೆ. ಸ್ವರ್ಗ ಇರೋದು ನನ್ನ ಹತ್ರ ಮಾತ್ರ. ಮಮ್ಮಿ, 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 ಮಮ್ಮಿ. ಮಮ್ಮಿ, ಮಮ್ಮಿ, ಮಮ್ಮಿ. ಬಿಟ್ಟಿದ್ರೆ ದೇವ್ರಿಗೆ ಬಿಡಿ. ಮಾತಾಡ್ಬಿಟ್ಟಿ ಮಾತಾಡ್ಬಿಟ್ಟ. ಅಯ್ಯೋ ಏನಾಗ್ತದೆ ಹೇಳಬಹುದ? ಅಯ್ಯೋ ದೇವ್ರೆ, ನೆದ್ರು ನೆದ್ರು. ಅಯ್ಯೋ ದೇವ್ರೆ ದೇವ್ರೆ, ಅಯ್ಯೋ ಏನಾಯ್ತಪ್ಪ ನನ್ನ ಪುಟ್ಟಿಗೆ? ಉರ್ವಶಿ, ಕರೆಂಟು ಆಯುಷ್ಮಾನ್ ಭವ. ಕರೆಂಟ್ ಸತ್ತು ನ್ಯಾಚುರಲ್ ಡೆತ್. ನನ್ ಮಗು ಸಾಯ್ತಿದ್ಯಾ? ಬಿಡಲ್ಲ, ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ನಾಚಿದ್ದೀರಾ? ನೀವಿಬ್ಬರು ಜೀವನ ಬಿಡಲ್ಲ. ನಿಂದೇನು ತಪ್ಪಿಲ್ಲ, ನಿನ್ನೂ ಏನು ತಪ್ಪಿಲ್ಲ. ಹೆಂಡತನಂದೇನು ಅಂತ ಗೊತ್ತೇನೆ ನಿನಗೆ? ತಾಯಿ ಕರುಳೊಂದೇನು ಅಂತ ಗೊತ್ತೇನೆ ನನಗೆ? ಮನಸ್ಸು ಒಬ್ಬನಿಗೆ ಕೊಟ್ಟು ದೇಹ ಇನ್ನೊಬ್ಬನಿಗೆ ಕೊಟ್ಟ ನೀತಿಗೆ ನೀನು ಅನ್ಯಾಯವಾಗಿ ನನ್ನ ಮಗುನ ಸಾಯಿಸ್ಕೊಂಡಲ್ಲ. ಇಲ್ಲ, ನೀವಿಬ್ಬರನ್ನು ಬಿಡಲ್ಲ. ನೀನನ್ನು ಕ್ಷಮಿಸ್ಬೇಕು. ತಾಯಿ ತನ್ನ ಮಗುಗೆ ಹಾಲು ಕೊಡ್ಬೇಕಾದ್ರೆ ಆ ಮಗುವಿನ ತಲೆ ತವರಿ ಆ ಮಗುವಿನ ಭವಿಷ್ಯದ ಬಗ್ಗೆ ಕನಸು ಕಾಣ್ತಾಳೆ. ಅಂತ ತಾಯಿ ಸ್ಥಾನಕ್ಕೆ ಕಳಂಕ ತಂದ್ಬಿಟ್ಟೇನೆ. ನೀನು ಒಂದು ಹೆಣ್ಣ. ನಾನು ಬಿಡಲ್ಲ ಕಡೆ ಹೋಗ್ತೀನ. ಏನೇ, ನಾನು ಎಷ್ಟು ಕಾಡಿ ಬೇಡ್ದೆ. ನನ್ನ ಮಗುಗೆ ಸ್ವಂತ ತಾಯಿಯಾಗಿರ್ತೀನಿ ಅಂತ ಭಾಷೆ ಕೊಟ್ಟು ಕೇವಲ ದೇಹ ಸುಖಕ್ಕೋಸ್ಕರ ನನ್ನ ಮಗುನ ಈ ಪ್ರಪಂಚ ಬಿಟ್ಟೆ ಕಳಿಸ್ಬಿಟ್ಟಿಲ್ಲ. ಒಬ್ಬ ಮನುಷ್ಯ ಪ್ರೀತಿ ತ್ಯಾಗ ಮಾಡ್ಬೋದು, ಕಡೆ ಪಕ್ಷ ಆಸ್ತಿನೂ ತ್ಯಾಗ ಮಾಡ್ಬೋದು. ಒಂದು ಮಗು ಪ್ರಾಣ ತ್ಯಾಗ ಮಾಡಕ್ ಸಾಧ್ಯ ಇದೆ?
ಇಲ್ಲ, ನನ್ನ ಮಗು ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ನೀವಿಬ್ರು ಸಾಯಲೇಬೇಕು. ಕರಿಯಾ, ಹೇಳಿ ಬುದ್ಧಿ. ಕಾಫಿ ಬೀಜನ ಓಪನ್ ಮಾರ್ಕೆಟಿಗೆ ಬಿಟ್ಬಿಡು. ಆಯ್ತು ಬುದ್ಧಿ. ಹಂಗೆ ನಂಜಪ್ಪಂಗೆ ಹೇಳ್ಬಿಟ್ಟು ತೆಂಗಿನಕಾಯಿ ಇಳಿಸ್ಬಿಡು. ಆಯ್ತು ಬುದ್ಧಿ. ನಾವು ಸ್ವಲ್ಪ ಸಿಟಿ ಕಡೆ ಹೋಗ್ಬರ್ತೀನಿ. ಯಾಲಕ್ಕಿ ಬೆಲೆ ಇಳಿದೈತಂತೆ, ನೋಡ್ಕೊಂಬರ್ತೀನಿ. ಸರಿ ಬುದ್ಧಿ. ಅರವಿಂದ್, ಯಜಮಾನ್ರೆ, ಸ್ವಲ್ಪ ಕಾಫಿ ತಗೊಂಬಪ್ಪ. ತಂದೆ ಯಜಮಾನ್ರೆ. ಕಾಫಿ ತಗೊಂಡು ಬಾಬಾ. ಅರವಿಂದ್, ನೀನು ಮಾಡಿರೋ ಕಾಫಿನ ಕುಡಿತಾ ಇದ್ರೆ ಅಮೃತ ಅಮೃತ ಕುಡ್ದಂಗಿರ್ತದ ಕಣಯ್ಯ. ಇತ್ತೀಚೆಗೆ ನಾನು ಹೋಟೆಲ್ ಕಾಫಿ ಕುಡಿಯೋದನ್ನೇ ಬಿಟ್ಬಿಟ್ಟಿದ್ದೀನಿ. ಬುದ್ಧಿ, ನಾನಿರೋವರೆಗೂ ಹೋಟ್ಲು ಗೀಟ್ಲಂತ ಹೋಗ್ಬೇಡಿ. ಆರೋಗ್ಯ ಕೆಟ್ರೆ ಸುಧಾರಿಸ್ಕೊಳ್ಳೋ ಶಕ್ತಿ ನಿಮ್ಗಿಲ್ಲ. ನನ್ನ ಬಗ್ಗೆ ಎಷ್ಟೊಂದು ಪ್ರೀತಿನಯ್ಯ ನಿನಗೆ. ಅದಂಗಲ್ಲ ಬುದ್ಧಿ, ನನ್ನ ಕರ್ತವ್ಯ. ನೀನ್ ನನ್ನ ಮನೆ ಕೆಲ್ಸಕ್ಕೆ ಬಂದಿದ್ದು ನನ್ನ ಪುಣ್ಯ ಕಣಯ್ಯ. ನೀವು ಮಾಡಿಲ್ಲ ಪುಣ್ಯ, ಪುಣ್ಯ ಮಾಡಿರೋದು ನಾನು. ಅರವಿಂದ್ ಬುದ್ಧಿ, ನಾಳೆ ನನ್ನ ಮಗಳು ಅವ್ರ ಫ್ರೆಂಡ್ಸು ಇಲ್ಲಿ ಬರ್ತಾ ಇದ್ದಾರೆ. ನೀನು ಕೈ ಅಡಿಗೋದಕ್ಕೆ ಅವ್ರೇನಾದ್ರು ನೋಡಿದ್ರೆ ಅವ್ರ ಕಾಲೇಜಿಗೆ ಹೋಗ್ಬಾರ್ದು. ಆಗ ನೋಡ್ಕೋಬೇಕು ನೀನ್ ಅವ್ರನ್ನ. ಆಯ್ತು ಬುದ್ಧಿ, ನನಗೆ ಸ್ವಲ್ಪ ಸಿಟಿ ಕಡೆ ಕೆಲಸ ಇದೆ, ನಾನು ಹೋಗ್ಬಿಟ್ಟು ಬರ್ತೀನಿ. ಸರಿ, ಮನೆ ಕಡೆ ಸ್ವಲ್ಪ ಜೋಪಾನ. ಆಯ್ತು, ಬರ್ಲಾ? ಆಯ್ತು ಬುದ್ಧಿ. ದೇವರಿಗೆ ಮನ ಚೆನ್ನಾಗಿಟ್ಟಿಲ್ಲ ಬುದ್ಧಿ. ನೋಡು, ಅವಳೇ ಸ್ವಲ್ಪ ಕುಳ್ಳಿಗಿದಳಲ್ಲ, ಅವಳೇ ನನ್ನ ಮಗಳು. ಅಯ್ಯೋ ಮಗಳೇ, ಅವರಿಯೋ ಹೇಗಿದ್ದೀರಾ? ಚೆನ್ನಾಗಿದೆ. ನೀನ್ ಚೆನ್ನಾಗಿದೆಯಮ್ಮ? ನಾನು ಚೆನ್ನಾಗಿದ್ದೀನಿ. ಇವರೆಲ್ಲ ನನ್ನ ಫ್ರೆಂಡ್ಸ್. ಹೌದಾ? ಇವಳು ಸರಳ. ಹಾಯ್ ಅಂಕಲ್. ಅವಳು ಶ್ವೇತಾ. ಹಲೋ ಅಂಕಲ್. ಅವಳು ನಂದಿನಿ. ಹಾಯ್ ಅಂಕಲ್. ನೀವೆಲ್ಲ ನಮ್ಮ ಮನೆಗ್ ಬಂದಿದ್ದು ನಂಗೆ ತುಂಬಾ ಸಂತೋಷ ಆಯ್ತಮ್ಮ. ಅಂಕಲ್, ಇವ್ರು ಯಾರು ಅಂತ ಗೊತ್ತಾಗ್ಲಿಲ್ಲ. ಅಷ್ಟು ಗೊತ್ತಾಗ್ಲಿಲ್ವಾ? ರಾಧಿಕಾ ಅವ್ರ ಮಾವ ಇರ್ಬೇಕು. ಇಲ್ಲಮ್ಮ, ಇವನು ಅರವಿಂದ್ ಅಂತ ನಮ್ಮ ಮನೆ ಕೆಲಸದವನು, ಬಹಳ ಒಳ್ಳೆ ಮನುಷ್ಯ. ಪ್ಲೀಸ್ ಬೇಜಾರ್ ಮಾಡ್ಕೋಬೇಡಿ, ಇವ್ರು ಮಾತಾಡೋದೇ ಹಾಗೆ. ಇಲ್ಲೇ ಅಲ್ಲರಿ, ಕಾಲೇಜಲ್ಲಂತೂ ಎಲ್ಲ ಹುಡುಗರ ತಲೆಲೂ ಹುಳನೆ ಬಿಟ್ಬಿಡ್ತಾರೆ ಅಂತ ಹುಡುಗಿರಿ ಇವ್ರು. ನೀವು ಸ್ವಲ್ಪ ಇವ್ರ ಹತ್ರ ಹುಷಾರಾಗೇ ಇರಿ. ಯಾಕೆ? ಈ ತಾನೇ ಬಂದಿದ್ದೀರಾ? ಎಲ್ಲರೂ ಸ್ನಾನ ಮಾಡಿ ಊಟ ಮಾಡಿ ರೆಸ್ಟ್ ತಗೊಳ್ಳಿ. ನಡೀರಿ. ಬನ್ನಿ ಫ್ರೆಂಡ್ಸ್. ಏಯ್ ಬಾಯ್ ಬುಗ್ರಿ. ಏನು? ಏನದು ಬುಗ್ರಿ ಅಂತೆ? ಹಾಗಂದ್ರೆ? ಅಯ್ಯೋ ಡ್ಯಾಡಿ, ಇವಳು ಕಾಲೇಜಲ್ಲಿ ಬುಗ್ರಿ ತರ ಗಿರಿಗಿರ ಅಂತ ಕುತ್ಕೊಂಡು ಎಲ್ಲರ ಹತ್ರ ಮಾತಾಡ್ತಿರ್ತಾಳೆ. ಅದಕ್ಕೆ ಇವಳಿಗೆ ಬುಗ್ರಿ ಅಂತ ಹೆಸರು. ಸರಿ ನೋಡಿ. ಅರವಿಂದ್, ಬುದ್ಧಿ ಲಗೇಜ್ ಎಲ್ಲ ತಗೊಂಡು ಒಳಗಿಡಪ್ಪ. ಆಯ್ತು ಬುದ್ಧಿ. ಸಾಕು ಸಾಕು. ಅರವಿಂದ್, ನೀನು ನಮ್ ಜೊತೆನೆ ಕೂತ್ಕೊಂಡು ಊಟ ಮಾಡಯ್ಯ. ಆಮೇಲೆ ಮಾಡ್ತೀನಿ ಬುದ್ಧಿ, ನಿಮ್ದೆಲ್ಲ ಆಗ್ಲಿ. ನೋಡಿದ್ರ ಅಂಕಲ್, ನೀವು ಊಟಕ್ಕೆ ಕರೆದ್ರು ಇವ್ನ್ ಬರಲ್ಲ ಅಂತಾನೆ. ಎಷ್ಟು ದುರಹಂಕಾರ ಇವ್ನ್ಗೆ.
ಅದು ದುರಹಂಕಾರ ಅಲ್ಲಮ್ಮ, ವಿನಯ, ಸಜ್ಜನಿಕೆ. ಅತಿ ವಿನಯಂ ಧೂರ್ತ ಲಕ್ಷಣಂ. ಏ ನಂದಿನಿ, ಲಕ್ಷಣ ಅವಲಕ್ಷಣ ಅಂತ ಇನ್ನೊಬ್ರ ಮನ್ಸನ್ನ ನೋಯಿಸ್ಬಾರ್ದು ಕಡೆ. ನೀನೇನೇ ಹೇಳು, ಇನ್ನೊಬ್ರು ಮನ್ಸು ನೋಯ್ಸಕ್ಕೆ ನನ್ ಕೈಯಲ್ಲಾಗಲ್ಲ. ಏನ್ ನಾಟ್ಕ ಎಲ್ಲ ಬೇಡಮ್ಮ, ಮೊದ್ಲು ಊಟ ಮಾಡು. ಇದು ಒಂದು ಊಟನಾ? ಯಾಕಮ್ಮ, ಚೆನ್ನಾಗಿಲ್ವಾ? ಅಮೃತ ಅಮೃತ ಇದ್ದಾಗಿದೆ. ಹಾಗೆ ಹೇಳು ಮತ್ತೆ. ನೀನು ಅಮೃತ ನೋಡಿದ್ಯಾ? ಇಲ್ಲ. ಮತ್ತೆ ಬಾಯಿ ಮುಚ್ಕೊಂಡು ಊಟ ಮಾಡು. ಬಾಯಿ ಮುಚ್ಕೊಂಡು ಊಟ ಹೇಗೆ ಮಾಡೋದು? ಏ ಬುಗ್ರಿ, ಸುಮ್ನೆ ಊಟ ಮಾಡಿ ಎದ್ದೇಳೆ. ನೋಡ್ರಮ್ಮ, ಸಂಕೋಚ ಪಟ್ಕೋಬೇಡಿ, ಹೊಟ್ಟೆ ತುಂಬಾ ಊಟ ಮಾಡಿ. ಇದು ನಿಮ್ಮನೆ ಅಂತ ತಿಳ್ಕೊಳ್ಳಿ. ಡ್ಯಾಡಿ, ಇವಳ ಮುಂದೆ ಮಾತ್ರ ಇದು ನಿನ್ ಮನೆ ಅಂತ ಹೇಳ್ಬೇಡಿ. ಯಾಕಮ್ಮ? ನಾಳೆ ದಿನ ಅರ್ಧ ಪಾಲ್ ಕೊಡು ಅಂತ ಕೂತ್ ಬಿಡ್ತಾಳೆ. ಊಟ ಮಾಡಿ ಊಟ ಮಾಡಿ ಊಟ ಮಾಡಿ. ಅರವಿಂದ್, ಬಡ್ಸಪ್ಪ. ಅರವಿಂದ್, ಏನ್ ಮಾಡ್ತಾ ಇದ್ದೀರಾ? ಅಷ್ಟು ಗೊತ್ತಿಲ್ಲ ಮಾರೆ, ಕಟ್ಟಿಗೆ ಬಿಡ್ತಾ ಇದ್ದೀನಿ. ಬೆಳಗ್ಗೆ ನೀರ್ ಕಾಯಿಸಿದ್ ಬೆಳ್ಳೆ. ದೂರ ಹೋಗಿ ಮಾರೆ, ಕಾಲೇ ಬಿಡುತ್ತೆ. ಬೇಗ ಬನ್ನಿ, ಲೇಟ್ ಆಯ್ತು. ಅರವಿಂದ್, ನಾನು ನನ್ ಫ್ರೆಂಡ್ಸ್ ಎಲ್ಲ ಸೇರಿ 2 ದಿನ ಟ್ರಿಪ್ಪಿಗೆ ಹೋಗ್ತಾ ಇದೀವಿ. ನೀನು ನಮ್ ಜೊತೆ ಬಾ. ನಾನ್ಯಾಕ್ರವ, ನೀವು ಓಡ್ ಬನ್ನಿ. ಸಖೀರ್ ಮಧ್ಯೆ ಶ್ರೀಕೃಷ್ಣನ್ ತರ ಇರಬಹುದು, ಬಂದ್ರೆ. ಇಲ್ಲಿ ಒಳ್ಳೊಳ್ಳೆ ಪ್ಲೇಸ್ ಎಲ್ಲಿದೆ ಅಂತ ನಿನಗ್ ತಾನೇ ಗೊತ್ತು, ನಮ್ಗೇನ್ ಗೊತ್ತಾ? ಅಯ್ಯೋ, ನಂಗೂ ಅಷ್ಟು ಗೊತ್ತಿಲ್ಲ ಕಣವ. ಗೊತ್ತಿಲ್ಲದೆ ಹೋದ್ರೆ ಏನಂತೆ, ಕಂಪ್ನಿಗಾದ್ರೂ ಬರ್ಬೋದಲ್ವಾ? ನಮ್ಗೆ ಆತರ ಇಷ್ಟ ಆಯ್ಕಿಲ್ಲ ಕಣವ. ಕ್ಯಾಂಪಸ್ ಅಂತ ಹೊರಗಡೆ ಹೋದ್ರೆ ಕ್ಯಾಪ್ಟನ್ ಅಂತ ಒಬ್ರು ಬೇಕಲ್ವಾ? ಬನ್ನಿ. ಬಾ ಅರವಿಂದ್. ಬ್ಯಾಡ ಕಣ್ರವ, ನೀವು ಹೋಗ್ ಬನ್ನಿ. ಡ್ಯಾಡಿ, ಡ್ಯಾಡಿ, ಏನಮ್ಮ? ಬೇಗ ಬನ್ನಿ ಡ್ಯಾಡಿ. ಬಂದೆ ಬಂದೆ. ನೋಡಿ ಡ್ಯಾಡಿ, ನಾನು ನನ್ ಫ್ರೆಂಡ್ಸ್ ಎಲ್ಲ ಪಿಕ್ನಿಕ್ ಹೋಗ್ತಾ ಇದೀವಿ, ನಮ್ ಜೊತೆ ಬಾ ಅಂತ ಕರೆದ್ರೆ ಬರಲ್ಲ ಅಂತ ಹಠ ಮಾಡ್ತಿದ್ದಾನೆ ಈ ಹಠವಾದಿ. ಯಾರೋ ಅರವಿಂದನ? ಅರವಿಂದ್, ಬುದ್ಧಿ, ಈ ಮನೆಯಲ್ಲಿ ನಂಬಿಕಸ್ತ ಅಂತ ಇರೋನು ನೀನ್ ಒಬ್ನೇನೆ. ಏನೋ ಹೆಣ್ಮಕ್ಳು ಪಿಕ್ನಿಕ್ ಹೋಗ್ಬೇಕು ಅಂತ ಆಸೆ ಪಡ್ತಾ ಇದ್ದಾವೆ, ಇವ್ರ ಜೊತೆ ಹೋಗ್ಬಿಡ್ ಬಾಪ. ಬುದ್ಧಿ, ಅದು ಇಲ್ಲ ಇದು ಇಲ್ಲ, ಇವ್ರ ಜೊತೆ ಹೋಗ್ಬಿಡ್ ಬಾ. ಇನ್ನು ಡ್ಯಾಡಿನೇ ಹೇಳೈತಲ್ಲ ಬಾ ಅರವಿಂದ್. ಸರಿ ಬುದ್ಧಿ. ನನ್ ಮುದ್ದು ಡ್ಯಾಡಿ. ಬಾಯ್ ಡ್ಯಾಡಿ. ಬಂದ್ರೆ ಬಾಯ್ ಅಂಕಲ್. ಬಾಯ್ ಬಾಯ್ ಬಾಯ್. ಅರವಿಂದ್, ಬುದ್ಧಿ, ಹುಷಾರಪ್ಪ. ಆಯ್ತು. ಎಷ್ಟ್ ಚೆನ್ನಾಗಿದೆ ಕಣೆ ಈ ಜಾಗ. ಆ ದೇವಸ್ಥಾನಕ್ಕಿಂತ ಈ ದೇವಸ್ಥಾನ ಸಖತ್ತಾಗಿದೆ. ಹೌದು ಕಡೆ. ಯಾವ ದೇವಸ್ಥಾನನೇ ಇದು? ಇದು ಬ್ರಹ್ಮನ್ ದೇವಸ್ಥಾನ ಕಡೆ. ಯಾಕೆ ಕೃಷ್ಣನ್ ದೇವಸ್ಥಾನ ಅಲ್ವಾ? ಅಷ್ಟೇ ಅಲ್ಲ ಕಡೆ, ಇಲ್ಲ ಬೇರೆ ಇಲ್ಲ, ಆಂಜನೇಯನ ದೇವಸ್ಥಾನನೇ ಇರ್ಬೇಕು. ಹೌದು, ನಿಂದ ಬಾಲ ಒಂದೇ ಕಮ್ಮಿ ಆಗಿರೋದು. ಇದು ಬಹಳ ಪುರಾತನವಾದ ದೇವಸ್ಥಾನ. ಇಂಥ ದೇವಸ್ಥಾನ ನಾವ್ ಎಲ್ಲೂ ಕಾಣಕ್ಕಾಗಲ್ಲ. ನಮ್ ತಾತ, ಅವ್ರ ತಾತ, ಮುತ್ತಾತನ ಕಾಲದಿಂದಲೂ ಇಲ್ಲಿ ಪೂಜೆ ಪುನಸ್ಕಾರ ನಡ್ಕೊಂಡೇ ಬಂದಿದೆ. ಸೊ ಇದಕ್ಕೆ ಇತಿಹಾಸ ಬಹಳಷ್ಟೇ ಇದೆ. ಆ ಇತಿಹಾಸನ ಹೇಳಕ್ ಹೋದ್ರೆ ಕತ್ಲಾಗ್ಬಿಡುತ್ತೆ. ಮೊದಲು ದೇವ್ರ ದರ್ಶನ ಮಾಡೋಣ ಬನ್ನಿ. ಅರವಿಂದ್, ಈಗ ನಾವ್ ಹೋಗ್ತಾ ಇರೋ ಕೋಟೆ ಹೆಸರು ಏನು ಅಂತ ಕೇಳ್ದೆ. ಅದು ಮುಜರಾಬಾದ್ ಕೋಟೆ ಅಂತ ಮೋರೆ. ಮುಜರಾಬಾದ್ ಕೋಟೆನಾ? ಅವನ್ ಬಾಯಿಂದ ಈಗ್ಲಾದ್ರೂ ಮಾತು ಬಂತು. ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅಂತ ನಿಮ್ ಹತ್ರ ಮಾತಾಡೋದ್ಕಿಂತ ಅರವಿಂದ್ ತರ ಮೌನವಾಗಿರೋದೇ ಎಷ್ಟೋ ವಾಸಿ. ನಮ್ ಹಾಗ್ ಮಾತಾಡಿದ್ರೆ ಆಯುಸ್ ಕಮ್ಮಿ ಆಗ್ಬಿಡುತ್ತೆ. ಹೌದಾ? ಆಮೇಲೆ? ಹೌದು, ನಮ್ಮನೆ ಹತ್ರ ಒಬ್ಬ ಮೂಗ ಇದ್ದಾನೆ, ಅವನ್ಗೆ ಮಾತೇ ಬರಲ್ಲ. ಆದ್ರೂ ವಯಸ್ಸಾಗ್ಬಿಟ್ಟಿದೆ. ನಿಮ್ ಹತ್ರ ಮಾತಾಡ್ತಾ ನಿಂತಿದ್ದೀನಲ್ಲ, ನನಗ್ ಬುದ್ಧಿ ಇಲ್ಲ. ಅಂದ್ರೆ ಹೋಗೋಣ.
ಇವಳೊಬ್ಳು ಯಾವಾಗ ನೋಡ್ರು ಅಲ್ಲಿಂದ ಅಂತಾಳೆ. ಅವನ ಕರೆಯೋ ಬದಲು ಈ ಬಂಡೆ ಕರೆಚಿಸ್ಕೊಂಡು ಚೆನ್ನಾಗಿರುತ್ತೆ. ಹೋಗಿ ನೀನೊಬ್ಳು ಮರಿ ಬೇಗ ಹೋಗ್ಲಿಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಅಯ್ಯೋ ನೋಡಿ ಆಗಿದೆ ಸತ್ತ ಇದೆ. ನೋಡಿ ಎಷ್ಟು ದೊಡ್ಡದು ನತ್ತಿನಿ. ನೋಡಿ ಚೆನ್ನಾಗಿದೆ. ಕರ್ಕೊಂಡು ಬಂದಿದ್ದಕ್ಕೆ ನಮ್ಮೂರಲ್ಲಿರೋ ಎಲ್ಲ ಪ್ಲೇಸ್ ತೋರಿಸ್ಬಿಟ್ಟಿದ್ದೀನಿ. ಹೇಗಿದೆ ಕಂಡ್ರೆ ಸಖತ್ ಹಾಟ್ ಮಗ. ಈಗ ಇನ್ನೊಂದು ಸಸ್ಪೆನ್ಸು. ಏನಿದು? ರಾತ್ರಿಗೆ ಫೈರ್ ಕ್ಯಾಂಪು. ಕಾಣಿಸ್ತಾ ಇಲ್ಲ. ಇಲ್ಲೇ ರೂಪಕ್ಕೆ ಹೋಗಿರ್ಬೇಕು. ಬನ್ನಿ ನೋಡೋಣ. ನಡೀಲಿ ಹೋಗೋಣ. ಅರವಿಂದ್ ಅಮ್ಮವ್ರೆ, ಇದೇನು ನೋಡಿ ಇದಕ್ಕಿದಂಗೆ ಬಂದ್ಬಿಟ್ರಿ? ನೀವ್ ಯಾಕೆ ಬಂದ್ರಿ? ಯಾಕೋ ಬೇಜಾರಾಯ್ತು ಅಮ್ಮವ್ರೆ. ಯಾಕೆ? ನೋಡಕ್ ಇಷ್ಟ ಇಲ್ವಾ? ಅಯ್ಯೋ, ಹಾಗೇನು ಇಲ್ಲ ಅಮ್ಮವ್ರೆ. ಅರವಿಂದ್, ನಾನು ನಿಮ್ಮನ್ನ ಕೇಳ್ಬೇಕು ಅಂತ. ಏನಮ್ಮವ್ರೆ? ನೀವ್ ಯಾಕೆ ಯಾವಾಗ್ಲೂ ಸಪ್ಪಗಿರ್ತೀರಾ? ಹಾಗೇನಿಲ್ಲ ಅಮ್ಮವ್ರೆ. ಅರವಿಂದ್,
ನಾನ್ ಬಂದಾಗ್ಲಿಂದ ನಿಮ್ಮನ್ನ ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಏನಾದ್ರೂ ಒಂದು ಒಳಮರ್ಮ ಇದ್ದೇ ಇರುತ್ತೆ. ಹಾಗೆ ನನ್ ಮನ್ಸಲ್ಲೂ ಇದೆ. ಏನು ಮೋರೆದು ಹೇಳ್ಬಿಡ್ಲಾ? ಹೇಳಿ ಮೋರೆ. ನಾನು ನಿಮ್ಮನ್ನ ಇಷ್ಟಪಡ್ತಾ ಇದ್ದೀನಿ. ಅಮ್ಮೋರೆ ಏನಾಯ್ತು ಅರವಿಂದ್? ಅಯ್ಯೋ ಯಾರ ಮೋರೆ, ದೊಡ್ಡ ಮನಸ್ಸು ಮಗಳು ನೀವು. ಅದೊಂದೇ ಅಂತ ಭಾವನೆಗಳು ಸತ್ತೋಗಿ ತುಂಬಾ ದಿವಸಗಳಾಗ್ಬಿಟ್ಟಿದೆ ಅಮ್ಮೋರೆ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಅಮ್ಮೋರೆ, ದಯವಿಟ್ಟು ಇಂಥ ವಿಷಯಗಳಲ್ಲಿ ಬಲವಂತ ಮಾಡ್ಬೇಡಿ ಅಮ್ಮೋರೆ. ಅರವಿಂದ್, ಇದುವರೆಗೂ ನಾನು ಯಾರನ್ನೂ ಏನೂ ಕೇಳಲಿಲ್ಲ. ಅಷ್ಟೇ ಯಾಕೆ ನಮ್ ಡ್ಯಾಡಿ ಹತ್ರನೂ ನಾನು ಏನೂ ಕೇಳಲಿಲ್ಲ. ಅಷ್ಟಕ್ಕೂ ನಾನು ಏನೇ ಕೇಳಿದ್ರು ನಮ್ ಡ್ಯಾಡಿ ಕೊಡಿಸ್ತಾ ಇದ್ರು. ಅದನ್ ಬಿಟ್ಟು ಲೈಫ್ ಅಲ್ಲಿ ನಾನು ಫಸ್ಟ್ ಟೈಮ್ ನಿಮ್ಮನ್ನ ಅಪ್ರೋಚ್ ಮಾಡ್ತಾ ಇದ್ದೀನಿ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ. ಅಮ್ಮೋರೆ, ನಾನು ಎಷ್ಟು ಹೇಳಿದ್ರು ಯಾಕೆ ನೀವು ಅರ್ಥ ಮಾಡ್ಕೋತಾ ಇಲ್ಲ? ಪ್ಲೀಸ್ ಅಮ್ಮೋರೆ, ನನ್ನ ಕೈ ಮುಗಿದು ಕೇಳ್ಕೊತೀನಿ. ಮಾಸ ಹೋಗಿರೋ ನೆನಪುಗಳನ್ನ ಮತ್ತೆ ಕೆದಕ್ಬೇಡಿ. ನನ್ನ ಪಾಡಿಗೆ ಬಿಟ್ಬಿಡಿ ಪ್ಲೀಸ್. ಅಮರೆ ಪ್ಲೀಸ್ ಅಮರೆ, ಅಮರೆ ಹೇಳಮ್ಮ. Amore! Amore! ಮಗಳೇ ಹೋಗ್ಬಿಟ್ಟಲ್ಲವ ಮಗಳೇ, ನಮ್ಮನ್ನೆಲ್ಲ ಬಿಟ್ಟು. ಸಮಾಧಾನ ಮಾಡ್ಕೊಳ್ಳಿ ಮಲ್ಲಯ್ಯನವ್ರೆ, ಸಮಾಧಾನ ಮಾಡ್ಕೊಳ್ಳಿ. ಮಲ್ಲಯ್ಯನವ್ರೆ, ಇದೆಲ್ಲ ಹೇಗ್ ನಡೀತು? ಏನು ಅಂತ ಹೇಳಿ ಸರ್, ಅದಕ್ಕೆ ಅಂತ ಊರಿಗೆ ಬಂದಿದ್ಲು. ಫ್ರೆಂಡ್ಸ್ ಜೊತೆ ನಿನ್ನೆ ಪಿಕ್ನಿಕ್ ಹೋಗಿದ್ಲು. ನಿನ್ನೆ ರಾತ್ರಿ ಮನೆ ಮುಂದೆ ಫೈರ್ ಕ್ಯಾಂಪ್ ಅಲ್ಲಿ ಕುಡಿದು ಕುಪ್ಪಳಿಸಿದ್ಲು. ಈಗ ನೋಡಿದ್ರೆ ನನ್ನ ಮಗಳು ಮನೆ ಮುಂದೆ ಎಳವಾಗಿ ಮಲಗಿದಾಳಲ್ಲ ಸರ್, ಎಳವಾಗಿ ಮಲಗಿದಾಳೆ. ಮಲ್ಲಯ್ಯನವ್ರೆ, ನಿಮ್ಗೆ ಯಾರ ಮೇಲಾರು ಅನುಮಾನ ಇದೆಯಾ? ಯಾರ ಮೇಲೆ ಅನುಮಾನ ಪಡ್ಲಿ ಸರ್, ನಾನು ಯಾರ ಮೇಲೆ ಅನುಮಾನ ಪಡ್ಲಿ? ನಿನ್ನೆ ತಾನೇ ಊರಿಂದ ಬಂದಿದ್ದಾರೆ. ನಂಗೆ
ಯಾವ ವಿರೋಧಿಗಳೂ ಇಲ್ಲ. ಇನ್ಯಾರ ಮೇಲೆ ಅನುಮಾನ ಪಡ್ಲಿ ಸರ್ ನಾನು? ಮಲೈನವ್ರೆ, ದುಃಖ ಪಡಬೇಡಿ. ಆದಷ್ಟು ಬೇಗ ಈ ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡೇ ಮಾಡ್ತೀನಿ. ಏನು ಮಾಡ್ತಿರೋ ಏನೋ, ಸತ್ತೋದ ಮಗಳಂತೂ ಬದುಕು ಬರೋದಿಲ್ವಲ್ಲ ಸರ್? ಈ ಕೊಲೆ ಆದಾಗ ನೀವೆಲ್ಲ ಎಲ್ಲಿದ್ರಿ? ಅಲ್ಲೇ ಇದ್ವಿ ಸರ್. ರಾಧಿಕಾ ಮಾತ್ರ ಆಚೆ ಹೋದ್ಲು. ನಾವೆಲ್ಲ ಬೆಂಕಿ ಮುಂದೆ ಸಂತೋಷವಾಗಿ ಡಾನ್ಸ್ ಮಾಡ್ತಾ ಇರುವಾಗ ಯಾರು ಕಿರ್ಚ್ಕೊಂಡಂಗಾಯ್ತು. ಹೋಗ್ ನೋಡಿದ್ರೆ ರಾಧಿಕನ ಹೆಣ ಬಿದ್ದಿತ್ತು. ಈ ಕೊಲೆ ಆದಾಗ ನೀನೆಲ್ಲಿದ್ದೆ? ನಾನು ಅಲ್ಲೇ ಇದ್ದೆ ಸರ್. ಅಮ್ಮ ಅವ್ರು ನನ್ನ ಹತ್ರ 10 ನಿಮಿಷ ಮಾತಾಡಿದ್ರು. ಮಾತಾಡಿದ್ಮೇಲೆ ನಾನು ವಾಪಸ್ ಹೋದೆ. ಯಾರೋ ಕಿರ್ಚ್ಕೊಂಡಂಗಾಯ್ತು. ಅಲ್ಲಿಂದ ಬಂದು ನೋಡ್ತೀನಿ, ಇವರೆಲ್ಲ ಅಮ್ಮ ಅವ್ರ ಸುತ್ತೂರ ನಿಂತ್ಕೊಂಡಿದ್ರು. ಆಗ್ಲೇ ಸರ್ ನನಗೆ ಗೊತ್ತಾಗಿದ್ದು ಅಮ್ಮ ಅವ್ರ ಕೊಲೆ ಆಗಿದೆ ಅಂತ. ನಮ್ ಡಿಪಾರ್ಟ್ಮೆಂಟ್ ಇನ್ವೆಸ್ಟಿಗೇಷನ್ ಮುಗಿಯೋವರೆಗೂ ನೀವ್ಯಾರು ಹೊರಗಡೆ ಹೋಗುವಾಗಿಲ್ಲ. ಒಂದು ಪಕ್ಷ ನೀವು ಹೊರಗಡೆ ಹೋಗ್ಬೇಕಾದ್ರೆ ನಮ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ತಗೊಂಡು ಹೋಗ್ಬೇಕು. ಓಕೆ? ಸರಿ ಸರ್. 302. ಎಸ್ ಸರ್. ಇವತ್ತು ರಾತ್ರಿ ಇಲ್ಲೇ ಡ್ಯೂಟಿ ಮಾಡಿ. ಎಸ್. ಬಾಡಿನ ದಫನ್ ಮಾಡಿಸ್ಬಿಡಿ. ಓಕೆ? ಓಕೆ ಸರ್. ರೂಪಾದೇವಿ? ಎಸ್ ಸರ್. ಈ ಕೇಸು ವಿಚಿತ್ರ ಅನ್ಸಲ್ವೇನ್ರಿ? ಹೌದು ಹೌದು ಸರ್. ಈ ಕೇಸನ್ನ ಬಹಳ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಬೇಕ್ರಿ. ಓಕೆ ಸರ್. ಈ ಮನೆಗೆ ಪಿಸಿಗಳನ್ನ ಡ್ಯೂಟಿಗೆ ಹಾಕಿದ್ದೀನಿ. ಓಕೆ ಸರ್. ಅವಾಗ ಬಂದು ಅಟೆಂಡ್ ಮಾಡಿ ಹೋಗ್ಬೇಕ್ರಿ. ಹಾ ಓಕೆ ಸರ್. ಸರ್ ಏನ್ರಿ? ನಾನಾ? ನೀವಲ್ದೆ ಇನ್ಯಾರು ಡ್ಯೂಟಿ ಮಾಡೋದು? ಏನಿಲ್ಲ ಸರ್, ಒಂದೇ ಒಂದು ಏನು? ಒಂದೇ ಒಂದು ಚಿಕ್ಕ ಡೌಟ್ ಸರ್. ಏನ್ರಿ ಅದು ಡೌಟು? ಇಲ್ಲಿ ಕೊಲೆ ಆಗಿರೋದು ಹೆಣ್ಣು. ಹೌದು. ನಾನು ಹೆಣ್ಣು. ಹೌದು. ಅಕಸ್ಮಾತ್ ಯೂನಿಫಾರ್ಮ್ ಬಿಚ್ಚಿ ಮನೆಗೆ ಹೋಗ್ರಿ. ಸರ್ ಸರ್ ತಮಾಷೆ ಮಾಡಬೇಡಿ ಸರ್. ಅಮಾವಾಸ್ಯೆ ಮಾಡ್ಬಿಡ್ತೀನಿ ಅನ್ರಿ ಜೀಪತಿ. ಯಾರೋ ನೀನು? ಎಲ್ಲಿದ್ಯಾ? ಇಲ್ಲ, ದೇವೇಂದ್ರ ಬಂದ ಎಷ್ಟೊತ್ಲಿ. ಇಷ್ಟೊತ್ತಲ್ಲಿ ನೀವಿಬ್ರು ಏನ್ ಮಾಡ್ತಿದ್ದೀರಾ ಇಲ್ಲಿ? ನೋಡಿ ಬುದ್ಧಿರ, ದಿನ ರಾತ್ರಿ ಕುಡ್ಕೊಂಡ್ ಬಂದು ಹಿಂಗೆ ಗಲಾಟೆ ಮಾಡ್ತಾನೆ. ನಮ್ಮ ಅಪ್ಪನ ಮನೇಲಿ ಇರಕ್ಕೂ ಬಿಡಲ್ಲ. ಮಾತ್ ಕೇಳ್ಕೊಂಡು ಮನೆಗೆ ಹೋದ್ರೆ ಅಲ್ಲಿ ನಿದ್ದೆ ಮಾಡಕ್ಕೂ ಬಿಡಲ್ಲ. ಒಳ್ಳೆ ಕಾಟ. ಇಲ್ಲಿ ನಡೀದೇ ಇರೋ ಅನಾಹುತಗಳೆಲ್ಲ ನಡೀತಾ ಇದೆ. ನಿಮ್ದೊಳ್ಳೆ ಕರ್ಮ. ಛೀ, ನಿಮ್ಮಿಬ್ಬರನ್ನ ಇನ್ನೊಂದ್ಸಲಿ ನೋಡಿದ್ರೆ ತಗೊಂಡೋಗಿ ಲಾಕಪ್ ಹಾಕ್ಬಿಡ್ತೀನಿ. ಗಿಟ್ ಔಟ್. ನೋಡ ಮುದಿವಿ, ನಿನ್ ಮಾತ್ ಕೇಳ್ಕೊಂಡು ಇಲ್ಲೇ ನಿಂತಿದ್ದೆ. ಹುಡುಗ ಮೇಲೆ ಗಂಭೀರವಾಗಿ ಇರಕ್ಕಾಗಲ್ವಾ? ಮಲ್ಕೋ. ಬುದ್ಧಿ, ಆಗಿದ್ದಾಗೋಯ್ತು. ಈ ಯೋಚನೆ ಮಾಡಿದ್ರೆ ಏನ್ ಪ್ರಯೋಜನ? ನೀವು ಅವ್ರ ಬಗ್ಗೆನೇ ಚಿಂತೆ ಮಾಡ್ಕೊಂಡು ಆರೋಗ್ಯ ಹಾಳು ಮಾಡ್ಕೋಬೇಡಿ. ಕರುಣದ ಕುಡಿ ಅಂತ ನನಗದು ಒಂದೇ ಇದ್ದಿತ್ತು. ಆ ದೇವ್ರಿಗೆ ನನ್ನ ಮೇಲೆ ದಯ ಬರ್ದೆ ಅದನ್ನು ಕಿತ್ಕೊಂಡ್ಬಿಟ್ಟ. ನಾನಿನ್ ಯಾರಿಗೋಸ್ಕರ ಬದುಕಿರ್ಲ? ಯಾರಿಗೋಸ್ಕರ ಬದುಕಿರ್ಲ ಹೇಳು? ಅಯ್ಯೋ, ಬುದ್ಧಿ, ನನಗೂ ಅಕ್ಕ ತಂಗಿರು ಅಂತ ಯಾರೂ ಇರ್ಲಿಲ್ಲ. ರಾಧವ ಈ ಮನೆಗೂ ನನಗೂ ಒಂದು ಕಣ್ಣಾಗಿದ್ರು. ನಾನು ಈ ಮನೆಗೆ ಬಂದ ತಕ್ಷಣನೇ ರಾಧವ ನನ್ನ ಹತ್ರ ಅದೆಷ್ಟು ಬೇಗ ಹೊಂದ್ಕೊಂಡ್ರು ಅಂತಂದ್ರೆ, ಒಡ ಹುಟ್ಟಿದವ್ರು ಇದ್ದಿದ್ರು ಆ ರೀತಿ ನನ್ನ ಜೊತೆ ಹೊಂದ್ಕೊಳ್ತಿದ್ರು ಇಲ್ವೋ ಅಂತ ಗುಣ ಅವ್ರದ್ದು. ನಾನು ಅಂತವ್ರನ್ನ ಕಳ್ಕೊಂಡೆ. ರಾಧವ ಎಲ್ಲೂ ಹೋಗಿಲ್ಲ ಬುದ್ಧಿ, ಇಲ್ಲೇ ಅವ್ರೆ, ಈ ಎಸ್ಟೇಟ್ ನಲ್ಲೇ ಅವ್ರೆ, ಎಲ್ಲೂ ಹೋಗಿಲ್ಲ ಬುದ್ಧಿ. ನೀವ್ ಅಳ್ಬೇಡಿ ಬುದ್ಧಿ. ನೀವ್ ಅಳ್ತಾ ಕುಂತ್ಕೊಂಡ್ರೆ ನಮಗ್ ಧೈರ್ಯ ಹೇಳೋರು ಯಾರು ಬುದ್ಧಿ? ಆ ದೇವರು ಸಾಕಷ್ಟು ಸಂತೋಷ ಕೊಟ್ರು ಎಲ್ಲೋ ಒಂದ್ ಕಡೆ ದುಃಖನೇ ಇಟ್ಟಿರ್ತಾನೆ.
ಅದನ್ನ ಸಹಿಸ್ಕೊಳ್ಳೋ ಮನೋಸ್ಥೈರ್ಯನ ಬೆಳೆಸ್ಕೊಳ್ಬೇಕು ಬುದ್ಧಿ ನಾವು. ಇಲ್ಲಪ್ಪ, ನಿನ್ನ ಮಾತು ದಿಟ ಅರವಿಂದ. ಇನ್ಮೇಲೆ ನಾನು ಯಾವತ್ತೂ ದುಃಖ ಪಡಕ್ಕಿಲ್ಲಪ್ಪ. ನನ್ನ ಮಗಳು ನೆನ್ಸ್ಕೊಂಡು ನಾನು ದುಃಖ ಪಡಕ್ಕಿಲ್ಲಪ್ಪ. ನಾನು ದುಃಖ ಪಡಕ್ಕಿಲ್ಲ, ದುಃಖ ಪಡಕ್ಕಿಲ್ಲ. ಅಂದಾಗೆ ನೀನ್ ಹೆಸರೇನಂತೆ? ಅರವಿಂದ ಅಂತ ಬುದ್ಧಿ. ಇಲ್ಲಿ ಒಬ್ಬನೇ ನಿಂತ್ಕೊಂಡು ಏನ್ ಮಾಡ್ತಾ ಇದೀಯಾ? ಅದೇ ಬುದ್ಧಿ, ರಾಧಮೋರ್ಗಿಂಗ್ ಆಗೋಯ್ತಲ್ಲ ಅಂತ ಚಿಂತೆ ಮಾಡ್ತಾ ಇದ್ದೆ. ನಾನು ಆ ಕೇಸಿನ ಬಗ್ಗೆನೇ ಇನ್ವೆಸ್ಟಿಗೇಷನ್ ಮಾಡ್ತಾನೆ ಇದ್ದೀನಿ. ಆದಷ್ಟು ಬೇಗ ಕೊಲೆಗಾರನ ಕಂಡಿಡದೆ ಹಿಡಿತೀನಿ. ನೋಡು, ನನಗೆ ನಿನ್ ಸಹಾಯ ಬೇಕಾಗುತ್ತೆ. ಆಯ್ತು ಬುದ್ಧಿ. ಸರಿ, ರಾಧಿಕಾ ಕೊಲೆಯಾದ ದಿನ ಆ ರಾತ್ರಿ ಫೈರ್ ಕ್ಯಾಂಪಸ್ ಅಲ್ಲಿ ನಿನ್ಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ? ಯಾರ ಮೇಲೂ ನನ್ಗೆ ಅನುಮಾನ ಇಲ್ಲ. ಅವ್ರ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಮನೆ ಮುಂದೆ ಡ್ಯಾನ್ಸ್ ಮಾಡ್ತಾ ಇದ್ರು. ನಾನು ಎದ್ದು ಬಂದ್ಬಿಟ್ಟೆ. ಓಕೆ, ಇಟ್ಸ್ ಆಲ್ ರೈಟ್. ನೀನೇನು ಹೋಗ್ಬೋದು. ಆಯ್ತು ಬುದ್ಧಿ. ರೂಪಾದೇವಿ ಅವರೇ, ಸರ್, ಇಲ್ಲಿ ಯಾರು ಅನುಮಾನಾಸ್ಪದವಾಗಿ ಓಡಾಡಿರೋ ನೋಡಿದ್ರೇನ್ರಿ? ಇಲ್ಲ ಸರ್, ಅಂಥವ್ರು ಯಾರು ಅನುಮಾನವಾಗಿ ಓಡಾಡ್ತಿಲ್ಲ. ನಿಮ್ಗೆ ಎಲ್ಲಿ ಕಾಣಿಸ್ತಾರೆ ಬಿಡ್ರಿ. ಸರ್, ಏನ್ರಿ ಸರ್, ನನ್ಗೊಂದೇ ಒಂದು ಏನ್ರಿ ಡೌಟು? ಈಗ ಹೋದ್ನಲ್ಲ ಒಬ್ಬ ಮನುಷ್ಯ, ಅವ್ನು ತುಂಬಾ ಒಳ್ಳೆಯವನು ಅನ್ಸುತ್ತಲ್ಲ ಸರ್? ಇರ್ಬೋದು. ಈ ಕೊಲೆಗಾರನ್ ಹಿಡಿಯೋಕೆ ಅವನಿಗೆ ವಹಿಸ್ಬಿಟ್ಟು. ಸರ್ಕಾರದವ್ರು ಯಾಕೆ ನಮ್ಮನ್ನ ಇಟ್ಕೊಂಡಿರೋದು? ಹೌದು ಸರ್, ಹೌದು. ಇನ್ನೊಂದ್ಸಲ ಈ ರೀತಿ ಮಾತಾಡಿದ್ರೆ ಡಿಸ್ಮಿಸ್ ಮಾಡಾಕ್ಬಿಡ್ತೀನಿ. ಸಾರಿ ಸರ್, ಸಾರಿ. ಸಾರಿ ಅಂತೆ ಸಾರಿ, ಬಿಡ್ರಿ ದಾರಿ. ನಾವು ತಪ್ಪು ಮಾಡ್ಬಿಟ್ವಿ ಕಣೆ. ಏನೇ ಅದು, ಕ್ಯಾಂಪಸ್ಗೆ ಅಂತ ಬಂದು ಅನ್ಯಾಯವಾಗಿ ರಾಧಿಕನ ಕಳ್ಕೊಂಡ್ಬಿಟ್ವಿ ಕಣೆ. ಹೌದು ಕಣೆ, ನಾವಿಲ್ಲಿಗೆ ಬರ್ಬಾರ್ದಾಗಿತ್ತು. ಆಗೋಗಿರೋದಕ್ಕೆ ಆತಂಕ ಪಟ್ರೆ ಮರ್ಯಾದಾದವ ಮತ್ತೆ ಬರಲ್ಲ. ಹಾಗಂತ ಸುಮ್ನಿದ್ರೆ ತಪ್ಪಾಗುತ್ತೆ. ಹೇಗಾದ್ರೂ ಮಾಡಿ ಆ ಕೊಲೆಗಾರನ ಕಂಡು ಹಿಡಿದೇ ಹಿಡಿತೀನಿ. ಕೊಲೆಗಾರ ಕಣ್ಣು ಕಾಣ್ತಿರೋ ಗಾಳಿ ಇದ್ದ ಹಾಗೆ, ಹೇಗೆ ಕಂಡು ಹಿಡಿತ್ಯಾ? ಅದಕ್ಕೊಂದ್ ಚಿಕ್ಕ ಆಧಾರ ಇದೆ. ಏನೇ ಅದು ಶ್ವೇತಾ? ರಾಧಿಕನ ಹುಡ್ಕೊಂಡು ಹೋದಾಗ ನನ್ ಕಣ್ ಮುಂದೆನೆ ಯಾರೋ ಹೋದಾಗಾಯ್ತು. ಆ ಕತ್ಲೆಯಲ್ಲಿ ಕಣ್ಣು ಕಾಣ್ಲಿಲ್ಲ ಕಣೆ. ಅರವಿಂದ್, ರಾಧಿಕಾ ಸತ್ತಿರೋದು ನಿಂಗ್ ದುಃಖ ಆಗ್ತಿಲ್ವಾ? ನೀವ್ ನನ್ ಜೊತೆಲಿ ಬಂದು ನನಗ್ ಸಹಾಯ ಮಾಡೋದಾದ್ರೆ ಇವತ್ತು ರಾತ್ರಿ ಹೇಗಾದ್ರೂ ಮಾಡಿ ಆ ಕೊಲೆಗನ ಕಂಡು ಹಿಡ್ದೇ ಹಿಡಿತೀನಿ. ನೀನ್ ಭಯಂಕರ ಸಾಹಸ ಕೈ ಹಾಕ್ತಿದ್ಯಾ ಕಣೆ. ನಂದಿನಿ, ನನ್ ಸಂಶಯನ ಬಗೆಹರಿಸ್ಕೊಳಕ್ಕೆ ಈ ಪ್ರಯತ್ನ ನೀನ್ ನನ್ ತಡಿಬೇಡ. ಶ್ವೇತಾ, ಏನೇ? ಶ್ವೇತಾ, ಬಾರಿಯಲ್ಲಿ ಅದೇನ್ ನೋಡ್ ಹೋಗಿ, ಅವಳು ಬಾತ್ರೂಮ್ಗೆ ಬೆಡ್ರೂಮ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಇವಳದೊಂದ್ ಗೋಳು, ಯಾವಾಗ ನೋಡಿದ್ರು. ಬಾರಿಯಲ್ಲಿ ಎಲ್ಲಿದ್ಯೆ? ಶೋ, ನಿನ್ನೊಂದು ಗೋಳು ಕಣೆ ನನ್ಗೆ. ಇಲ್ಲಿದ್ದೀನಿ ಕಣೆ. ಶ್ವೇತಾ, ಯೋ ಬರ್ತೀನಿ ನೀರೇ. ಅಯ್ಯೋ, ಆ ಕಡೆ ಎಲ್ಲಿ ಹೋಗ್ತಿದ್ಯಾ? ಎಲ್ಲಿದ್ಯಾ ಮತ್ತೆ ನೀನು? ಅಯ್ಯೋ, ಹಾಗೆ ಬಾ. ಎಲ್ಲಿದ್ಯೆ? ಇಲ್ಲಿ ನೋಡೆ. ಎಲ್ಲಿ ಕಾಣಿಸ್ತಾನೆ ಇಲ್ಲ. ಯಾವ ಕಡೆ? ಆ ಕಡೆ ನೋಡು. ಕಾಣಿಸ್ತಿದ್ದೀನ? ಇಲ್ವಲ್ಲೇ ಶ್ವೇತಾ, ಕಾಣಿಸ್ತಿದ್ದೀನೇನೆ? ಇಲ್ಲ. ಇಲ್ಲೋಡೆ. ಎಲ್ಲೇ? ಇಲ್ಲೋಡೆ. ಎಲ್ಲಿದೆಯಾ ನೀನು? ನನಗೆ ಭಯ ಆಗ್ತಿದೆ ಕಣೆ. ಹಾಗೆ ಮುಂದೆ ಬಾ. ನೀವು ಎಲ್ಲಿದೆಯೇ? ಎಲ್ಲಿದೆಯೇ? ಏನೇ ಒಂದೇ ಸಮನೆ ಗಲಾಟೆ ನಿಂದು? ನಾನ್ ಕೂಗ್ತಿದ್ನಾ? ಎಲ್ಲೂ ನಿನ್ ತಲೆ ಕೆಟ್ಟಿದೆ. ಈಗ ತಾನೆ ಶ್ವೇತನ್ ಕರ್ದಿಲ್ಲ ನೀನು? ಶ್ವೇತನ ನಾನ್ ಕರ್ದ್ನಾ? ಈಗ ತಾನೆ ನಾನ್ ಟಾಯ್ಲೆಟ್ ಇಂದ ಬರ್ತಿದ್ದೀನಲ್ಲೇ. ಮತ್ತೆ ನಿಂತರನೇ ಯಾರು ಕರ್ದಂಗಿತ್ತಲ್ಲ, ನಂತರನಾ? ಅಶಿಶು, ಈಗ ತಾನೆ ಶ್ವೇತ ಹೋದ್ಲಲ್ಲ. ನಿಂಗೆ ಯಾಕೋ ತುಂಬಾ ಭಯ ಆಗ್ತಿದೆ ಕಣೆ. ಬಾರೆ, ನಾವೊಂದ್ಸಲ ಹೋಗಿ ನೋಡ್ಕೊಂಡ್ ಬರೋಣ.
ಯಾಕಮ್ಮ ಏನಾಯ್ತು? ಯಾಕೆ ಇಷ್ಟೊಂದು ಗಾಬರಿಯಾಗಿ ಬರ್ತಾ ಇದೀರಾ? ಅಂಕಲ್ ಇನ್ನೊಂದು ಕೊಲೆ ಆಗೋಯ್ತು ಅಂಕಲ್. ಶ್ವೇತನ್ ಹೆಣ ನೋಡ್ಕೊಂಡು ಬಂದಿ ಅಂಕಲ್. ನಿಮ್ಗೆ ಎಷ್ಟೊತ್ತು ಬರ್ತಾರೆ ಅಂಕಲ್? ಅಯ್ಯೋ ದೇವ್ರೇ, ಅಯ್ಯೋ ದೇವ್ರೇ, ಏನಪ್ಪ ಇದೆಲ್ಲ? ಇನ್ನೇನ ಅನುಭವಿಸ್ಬೇಕು ಈ ಮನೆಯಲ್ಲಿ? ಏನು ಮಾಡೋದಪ್ಪ? ಯಾವ ಮನೆಯಲ್ಲಿ ಯಾವಾಗ್ಲೂ ನಗೆ ತಾಂಡ ಮಾಡ್ತಾ ಇತ್ತು, ಈಗ ಅದೇ ಮನೆಯಲ್ಲಿ ಸಾವು ತನ್ನಪ್ಪನ ಬಿದ್ದಿದೆ. ಏನಾಗೋಯ್ತು? ಏನಾಗೋಯ್ತು ನಮ್ಮ ಮನೆಗೆ? ಏನಾಗೋಯ್ತು? ಅಮ್ಮ, ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಮನೆ ಬಿಟ್ಟು ಆಚೆ ಹೋಗ್ಬಿಡಿ. ದಯವಿಟ್ಟು ನಿಮಗೆ ಕೈ ಮುಗಿದು ಕೇಳ್ಕೊತೀನಿ, ಪ್ಲೀಸ್. ಅಂಕಲ್ ಪೊಲೀಸ್ನವ್ರು ಫೋನ್ ಮಾಡ್ಲಾ? ಅವರು ಬಂದು ಏನಮ್ಮ ಮಾಡ್ತಾರೆ? ಅವರು ಬಂದು ಅವ್ರು ಕೇಳೋ ಪ್ರಶ್ನೆಗಳಿಗೆ ನಮ್ಮ ಹತ್ರ ಉತ್ತರ ಎಲ್ಲಮ್ಮ ಇದೆ. ಆಯ್ತು, ನಿನ್ನ ಸಮಾಧಾನಕ್ಕೆ ನೀವೇನ್ ಡ್ಯೂಟಿ ಮಾಡ್ತಿದ್ದೀರೋ ಅಥವಾ ನಿದ್ರೆ ಮಾಡ್ತಿದ್ದೀರೋ? ಹೊಟ್ಟೆಗೆ ಎಣ್ಣೆ ಅಲ್ಲ, ಕಣ್ಣಿಗೆ ಎಣ್ಣೆ ಬಿಟ್ಟು ಕಾಯ್ತಾ ಇದೀವಿ ಸರ್. ಕ್ಷಣ ಈ ಮಾತಾಡಕ್ ನಾಚಿಕೆ ಆಗಲ್ಲ ನಿಮ್ಗೆ? ನಾಚಿಕೆ ಆಗುತ್ತೆ ಅಂತ ಪ್ರಾಣ ಬಿಡಕ್ಕಾಗುತ್ತೆ ಸರ್. ಕ್ಷಣ ಇಬ್ಬರನ್ನು ಡಿಸ್ಮಿಸ್ ಮಾಡಾಕ್ಬಿಡ್ತೀನಿ. ಸರಿಯಾಗಿ ಡ್ಯೂಟಿ ಮಾಡಿ. ಓಕೆ? ಎಸ್ ಸರ್. ಸರ್ ರೂಪಾದೇವಿ ಅವರೇ, ಈ ಎಸ್ಟೇಟ್ಲಿ ಕೊಲೆ ಮೇಲೆ ಕೊಲೆ ನಡೀತಾನೆ ಇದೆ. ಯಾರು ಮಾಡ್ತಾ ಇದಾರೆ, ಹೇಗ್ ಮಾಡ್ತಾ ಇದಾರೆ ಅಂತ ಒಂದು ಅರ್ಥನೇ ಆಗ್ತಾ ಇಲ್ವಲ್ರಿ? ಸರ್ ಏನ್ರಿ? ನಂಗೊಂದು ಚಿಕ್ಕ ಡೌಟ್ ಸರ್. ಏನ್ರಿ ಡೌಟ್? ಹೇಳಿ ಸರ್. ಹೇಳ್ರಿ. ಈ ಕೊಲೆಗಾರ ಮರ್ಯಾದ ಬಂದು ಯಾಕೆ ಸರ್ ಕೊಲೆ ಮಾಡ್ತಿರೋದು? ಎಸ್ ಸರ್. ಮೈ ಮೇಲೆ ಪ್ರಜ್ಞೆ ಇದೆಯಲ್ರಿ? ಆಯ್ತು ಸರ್. ಇಲ್ಲಿ ಏನ್ರಿ ನಡೀತಾ ಇರೋದು? ಕೊಲೆ ಸರ್. ಬನ್ರಿ. ಓಕೆ ಸರ್. ಒಂದು ಓಪನ್ ಬೆಣ್ಣೆ ದೋಸೆ. ಯಾರಪ್ಪ ಅದು ಪುಣ್ಯಾತ್ಮ ಓಪನ್ ಬೆಣ್ಣೆ ದೋಸೆ ತಿನ್ನೋನು? ನಮ್ಮ ಹತ್ರ ಇರೋದು ಕಾಫಿ ಮಾತ್ರ. ಏನ್ ಕೊಡ್ಲಿ ಸರ್? ಎಲ್ಲೋ ಹೋಗಿದೆ ಇಷ್ಟು ದಿವಸ? ಎಲ್ಲೋಗ್ಲಿ ಸಾಯೋದಕ್ಕೆ. ಏನೋ ನಾನು ಉದ್ಧಾರ ಮಾಡ್ತೀನಿ ಅಂತ ನಾನ್ ನಿಮ್ಮಿಂದ ಬಿದ್ದೆ. ಪಾಪ ನೀವೇ ಕೇಳ ಫುಟ್ಪಾತ್ ಏನೋ ಬಂದ ನೋಡ್ಕೊಳಕೋಸ ಈ ಹೋಟ್ಲ್ ಸಪ್ಲೈ ಆಗಿದ್ದೀನಿ. ಏನ್ ಬೇಕಾಗಿತ್ತು? ಕಾಫಿ. ಆಟ ಕೋಲ್ಡ? ಹಾಟ್ ಕಾಫಿ. ಸ್ಟ್ರಾಂಗ ಲೈಟ? ಸ್ಟ್ರಾಂಗು. ಶುಗರ್ ಲೆಸ್? ಶುಗರು. ಯಾವ್ದ್ರಲ್ಲಿ ಕೊಡ್ಲಿ? ಗ್ಲಾಸ್ ಅಲ್ಲಿ ಕೊಡ್ಲಾ, ಸ್ಟೀಲ್ ಗ್ಲಾಸ್ ಅಲ್ಲಿ ಕೊಡ್ಲಾ, ಪ್ಲಾಸ್ಟಿಕ್ ಲೋಟದಲ್ಲಿ ಕೊಡ್ಲಾ, ಅಥವಾ ಕಪ್ ಅಂಡ್ ಸಾಸರಲ್ಲಿ ಕೊಡ್ಲಾ? ಯಾವ್ದ್ರಲ್ಲಿ ಕೊಡ್ಲಿ? ಗ್ಲಾಸ್ ಅಲ್ಲಿ. ಯಾವ ಹಾಲು ಹಾಕ್ಲಿ? ಡೈರಿ ಹಾಲು ಹಾಕ್ಲಾ, ಎಮ್ಮೆ ಹಾಲು ಹಾಕ್ಲಾ, ಹಸುನ ಹಾಲು ಹಾಕ್ಲಾ, ಅಥವಾ ಬೇಕೆ ಹಾಲು ಹಾಕ್ಲಾ? ಹೋಗಿ ನೀನಿರೋ ಹೋಟ್ಲಲ್ಲಿ ಕಾಫಿ ಕುಡಿಯಕ್ ಬಂದಲ್ಲ, ಚಪ್ಪಲಿ ಹೊಡ್ಕೋಬೇಕು. ಕೆರೋನಾನ, ಬಾಟಾನ, ಅಥವಾ ಲೋಕಲ್? ಇಂಥವರೆಲ್ಲ ಇಂಥ ಹೋಟ್ಲ್ ಕಾಫಿ ಕುಡಿಯಕ್ ಬಂದಿರೋದಕ್ಕೆ ಹಿಂಗಾಗಿರೋದು. ಚಟ್ನಿ ಕೊಡೆಯ? ಸ್ವಲ್ಪ ತಡ್ಕೊಂಡ್ರೆ ಕೊಡ್ತೀನಿ. ಮಂತ್ರಾಲಯದ ಹಾಗಿದ್ದ ಮನೆ ಸ್ಮಶಾನ ಆಗೋಯ್ತು. ಇಲ್ಲಿ ಯಾರು, ಯಾಕೆ, ಯಾವಾಗ ಕೊಲೆ ಮಾಡ್ತಾರೆ ಅಂತ ಗೊತ್ತೇ ಆಗ್ತಿಲ್ಲ. ಈಗ ಉದ್ಭವಿಸಿರೋ ಸಮಸ್ಯೆಗೆ ಒಂದಲ್ಲ ಒಂದಿನ ಉತ್ತರ ಸಿಗುತ್ತೆ. ಉತ್ತರ ಏನೋ ಸಿಗ್ಬೋದಮ್ಮ, ಆದ್ರೆ ಸತ್ತೋಗಿರೋ ನಮ್ಮ ಮಕ್ಕಳು ಬದುಕು ಬರ್ತಾರ? ಸತ್ತಿರೋ ಫ್ರೆಂಡ್ಸು ಬರ್ದೇ ಇರಬಹುದು, ಆದ್ರೆ ಎಚ್ಚರಿಸ್ಬೇಕು ಅಂಕಲ್. ನೀನ್ ಹೇಳೋದು ಸರಿನಮ್ಮ, ಎಚ್ಚರ ಅಂತೂ ವಹಿಸ್ಬೇಕು. ನಿಮ್ಮನ್ನ ಮನೆಗ್ ಕಳ್ಸೋಣ ಅಂದ್ರೆ ಈ ಪೊಲೀಸ್ನವ್ರು ಪರ್ಮಿಷನ್ ಕೊಡ್ತಾ ಇಲ್ಲ. ಪರ್ಮಿಷನ್ ಬೇಕಾಗಿಲ್ಲ ಅಂಕಲ್. ಪರ್ಮನೆಂಟ್ ಆಗಿ ನಾವಿಲ್ಲೇ ಇದ್ದು ಈ ರಹಸ್ಯನ ಕಂಡು ಹಿಡ್ದೆ ನಾವು ಹೋಗೋದು. ನಾವ್ ಹೇಗೆ ಸುಮ್ನೆ ಇದ್ರೆ ನಮ್ ಫ್ರೆಂಡ್ಸ್ಗಳ ಆತ್ಮಕ್ಕೆ ಶಾಂತಿ ಸಿಗಲ್ಲ ಅಂಕಲ್. ನಾವ್ ಸತ್ರು ಪರವಾಗಿಲ್ಲ, ಇದ್ರ ಹಿನ್ನೆಲೆ ಏನು ಅಂತ ಕಂಡು ಹಿಡಿದು ಪೊಲೀಸ್ನವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟೇ ಕೊಡ್ತೀವಿ ಅಂಕಲ್. ಸಾಕಮ್ಮ, ಈಗಾಗಿರೋ ಅನಾಹುತನೇ ಸಾಕು. ಕೈಯಲ್ಲಿ ಆಗದೆ ಇರೋದಕ್ಕೆ ಪ್ರಯತ್ನ ಪಡೋದ್ ಬೇಡ. ಈಗಾಗಲೇ ಸಾಕಷ್ಟು ಹೊತ್ತಾಗಿದೆ, ಮಲ್ಕೊಂಡಿರಿ.
ಅಲ್ಲೇ ಇದೆ. ಇವನಿಗೇನಾಯ್ತು? ಸಲ್ಲ ಸಲ್ಲ ಯಾಕಮ್ಮ ಏನಾಯ್ತು? ಕಣ್ಣಿಗೇನಾಯ್ತಮ್ಮ? ಸಮಾಧಾನ ಸಮಾಧಾನ. ಏನ್ರಿ ಸೂರ್ಯಪ್ರಕಾಶ್, ಕೊಲೆಗಾರ ಸಿಕ್ಕಿದ್ದೇನ್ರಿ? ಸರ್, ನಾವು ಅದೇ ಪ್ರಯತ್ನದಲ್ಲಿ ಇದೀವಿ ಸರ್. ಅಪರಾಧಿ ಸುಳಿ ಸಿಕ್ಕಿದೆ. ಸಾಕ್ಷಿಗೋಸ್ಕರ ಕಾಯ್ತಾ ಇದೀವಿ ಸರ್. ಇನ್ನೊಂದು ವಾರ ಟೈಮ್ ಕೊಡಿ ಸರ್. ನೀವು ವಾರದ ಮೇಲೆ ವಾರ ಕೇಳ್ತಾನೆ ಇರಿ. ಅಲ್ಲಿ ಕೊಲೆಗಳ ಮೇಲೆ ಕೊಲೆಗಳು ಆಗ್ತಾನೆ ಇರ್ಲಿ. ಇನ್ನೊಂದ್ಸಲ ಈ ರೀತಿ ಆಗೋದಕ್ಕೆ ಬಿಡೋದಿಲ್ಲ ಸರ್. ಆದಷ್ಟು ಬೇಗ ಅಪರಾಧಿನ ಕಂಡು ಹಿಡಿದೇ ಹಿಡಿತೀವಿ ಸರ್. ಏನ್ರಿ ಹಿಡಿತೀರಾ? ಕರ್ನಾಟಕ ಪೊಲೀಸ್ ಅಂದ್ರೆ ಕಾಡಲ್ಲಿರೋ ಸಿಂಹ ಕೂಡ ಬೆಚ್ಚಿ ಬಿದ್ದು ಗುಹೆ ಸೇರ್ಕೊಳ್ಳುತ್ತೆ. ಅಂಥದ್ರಲ್ಲಿ ಆ ತಾಲೂಕು ಕೊಲೆಗಾರ, ಅವನು ಹಿಡಿಯಕ್ಕಾಗಲ್ವಾ? ಶ್ರದ್ಧೆಯಿಂದ ಕೆಲಸ ಮಾಡಿದ್ರೆ ಆ ಬಿನ್ ಲ್ಯಾಡನ್ ಕೂಡ ಸಿಗ್ತಲ್ರಿ. ಬಿ ಅಲರ್ಟ್. ಎಸ್ ಸರ್. ಯಾರು ಯಾರು? ನಾನು ನಿನ್ನ ಫ್ರೆಂಡ್ ನವೀನ. ನವೀನ? ನನ್ಗೆ ಯಾವ ನವೀನ ಗೊತ್ತಿಲ್ಲ. ಯಾಕೆ ಈ ತರ ಮಾತಾಡ್ತಿದ್ಯೋ? ಆಕಾಶ. ನನ್ನ ಹೆಸರು ಅರವಿಂದ್. ಇಲ್ಲ ಕಣೋ, ನೀನ್ ಆಕಾಶ್. ಆಕಾಶ್ ಅಂತ? ಅದು ರೀ, ನನ್ನ ಹೆಸರು ಅರವಿಂದ್ ರೀ. ಇದೇ ನಾಟಕನ ಸ್ಟೇಜ್ ಮೇಲೆ ಆಡಿದಿದ್ರೆ 4 ಜನ ಚಪ್ಪಾಳೆ ತಡ್ತಾ ಇದ್ರು. ನನ್ನ ಮುಂದೆ ಆಡಿದ್ರೆ ಕಪ್ಪಾಳೆ ತಡ್ತೀನಿ. ನೀನ್ ಆಕಾಶ್ ಅಲ್ವೇನೋ? ನಾನು ಆಕಾಶ್ ಅಲ್ಲ ರೀ. ನಾನು ಆಕಾಶ್ ಅಂತ ಕರೆದ್ಮೇಲೆ ನೀನ್ ಯಾಕೆ ನೋಡ್ದೆ? ಅದು ನೋಡ್ದ್ಯಾ? ಸತ್ಯ ಗೊತ್ತಾದ ತಕ್ಷಣ ಮಾತೇ ಮರ್ತ್ಬಿಟ್ಟೆ. ನೋಡಿ, ನೀವು ದಾರಿ ತಪ್ಪು ಬಂದಿರ್ಬೇಕು. ನಾನ್ ದಾರಿ ತಪ್ಪು ಬಂದಿದ್ದೀನಾ? ಒಂದು ಸಾರಿ ಹೆಡ್ಲೈನ್ ನೋಡಿದ್ರೆ ಎಂಡಿಂಗ್ ಹೇಳ್ತೀನಿ ಕಣೋ. ನನ್ನ ಜೀವನದ ಕಾದಂಬರಿ ಪುಟಗಳನ್ನ ನೋಡಿ ಆರಂಭ ಅಂತ್ಯ ಹೇಳ್ಬೋದು, ಆದ್ರೆ ಮಧ್ಯ ಪುಟಗಳನ್ನ ನೋಡಿ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಅದ್ರಲ್ಲೇನಿದೆಯೋ ಮಣ್ಣು? ಬರೀ ಕೊಲೆಗಳು. ನವಿ, ಈಗ ಗೊತ್ತಾಯ್ತಾ ನನ್ನ ಹೆಸರು? ಅದು 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 ನಿಮ್ಗೆ ಗೊತ್ತಾಗಿದೆ ಅಂದ್ಮೇಲೆ ಸತ್ಯನ ಮುಚ್ಚಿಡೋದ್ರಲ್ಲಿ ಅರ್ಥನೇ ಇಲ್ಲ. ಆದ್ರೆ ನಾನು ಆಕಾಶದಿಂದ ಅರವಿಂದ್ ಆಗೋದಿಕ್ಕೆ ನೀನೇ ಕಾರಣ. ಅಂದ್ರೆ ಸುಮ್ಮನೆ ಇದ್ದವನಿಗೆ ಇನ್ನೊಂದು ಮದುವೆ ಮಾಡಿಸ್ದೆ.
ಅದು ನಿನ್ನ ಮಗಳಿಗೋಸ್ಕರ. ಆ ಮದ್ವೆನೆ ನನ್ನ ಮಗಳಿಗೆ ಮೃತ್ಯು ಆಗೋಯ್ತು. ಏನ್ ಹೇಳ್ತಿದ್ಯಾ? ಈ ಹೇಳೋದಕ್ಕೆ ಏನು ಉಳಿದಿಲ್ಲ. ಒಬ್ಬ ಬಿಕಾರಿ ಕೊಟ್ಟ ಕ್ಷಣಿಕ ಸುಖಕ್ಕೋಸ್ಕರ ನನ್ನ ಮಗುನೇ ಬಲಿ ತಗೊಂಡ್ಬಿಟ್ಲು. ಈ ಪ್ರಪಂಚದಲ್ಲಿ ಪ್ರೀತಿ, ವಾತ್ಸಲ್ಯ, ಮಮತೆಗೆ ಬೆಲೆನೇ ಇಲ್ವಾ? ಆ ಬೆಲೆ ನಿನಗೆ ಗೊತ್ತಿದ್ದಿದ್ರೆ ನೀನ್ ಯಾಕೆ ಕೊಲೆ ಮಾಡ್ತಿದ್ದೆ? ಅದಕ್ಕೆ ಮಾಡಿದ್ದು. ನೋಡು, ಮನುಷ್ಯ ಹುಟ್ಟಾನೆ ಯಾವನು ಕೆಟ್ಟವನಾಗಿರಲ್ಲ. ಸಮಯ ಸಂದರ್ಭ ಅವನನ್ನ ಕೆಟ್ಟವನಾಗಿ ಮಾಡ್ಬಿಡುತ್ತೆ. ಆ ಬ್ರಹ್ಮ ಹಣೆ ಬರ ಬರೆಯೋ ಅಧಿಕಾರ ಇದೆ ಅಂತ ನನ್ನ ಹಣೆ ಬರನ ಅವನಿಷ್ಟಂಗೆ ಗೀಚಾಕ್ಬಿಟ್ಟಿದ್ದಾನೆ. ಅವನ್ ಕರೆಕ್ಟ್ ಆಗೇ ಬರ್ದಿದ್ದಾನೆ. ನಿನ್ ಹಣೆ ಬರನ ನೀನ್ ಬದಲಾಯಿಸ್ಕೊಂಡೆ. ನಿಮ್ ಯಜಮಾನ್ರ ಮಗಳು ರಾಧಿಕಾನ ಯಾಕೋ ಕೊಲೆ ಮಾಡ್ದೆ? ಅವಳು ನಿನ್ಗೇನ್ ಮಾಡಿದ್ಲೋ? ಯಾಕೆ ಗೊತ್ತಾ? ಅವಳ ತುಂಬಿ ತುಳುಕ್ತಿರೋ ಯವನನ ನನ್ನ ಕೈ ಕೊಡಕ್ ಬಂತು. ನನಗದಿಷ್ಟ ಆಗ್ಲಿಲ್ಲ. ನನ್ನ ಹತ್ರ ಸರ್ಸ ಆಡಕ್ ಬಂದ ಅವಳ ಪಾಲಿಗೆ ಸರ್ಪ ಅದೆ. ನಿನಗಿಷ್ಟ ಇಲ್ಲ ಅಂದ್ರೆ ಆಗ್ಲೇ ಹೇಳ್ಬೋದಾಗಿತ್ತಲ್ಲ. ಆ ತಾಳ್ಮೆ ರಾಧಿಕಾಗಿರ್ಲಿಲ್ಲ. ಖುಷಿ ಕೂಡ ಅಷ್ಟೇ. ಯಾವನೋ ಒಬ್ಬನ ಜೊತೆ ಮುದ್ದಾಡುವಾಗ ನನ್ನ ಮುದ್ದಾದ ಮಗು ಸತ್ತೋದು. ಆ ಆವೇಶದಲ್ಲಿ ಅವರಿಬ್ಬರನ್ನು ಮುಗಿಸ್ಬಿಟ್ಟೆ. ವಿಷಯ ಪೊಲೀಸ್ನವ್ರಿಗೆ ಗೊತ್ತಾಗ ಮೊದಲು ತಪ್ಪಿಸ್ಕೊಂಡು ಇಲ್ಲಿಗೆ ಬಂದು ಕೆಲ್ಸಕ್ಕೆ ಸೇರ್ಕೊಂಡೆ. ನೆಮ್ಮದಿಯಾಗಿದ್ದೆ. ಆದ್ರೆ ಆಕಸ್ಮಿಕವಾಗಿ ನನ್ನ ಕೈಯಿಂದ ರಾಧಿಕಾನು ಕೊಲೆ ಆಗೋದು. ಆ ಕೊಲೆ ವಿಷಯನ ಮುಚ್ಚಿಡೋಕ್ಕೋಸ್ಕರ ಇನ್ನೂ ಇಬ್ಬರನ್ನ ಕೊಲೆ ಮಾಡಿದೆ. ಸೇಡಿರೋ ತನಕ ಅಪರಾಧ ಮಾಡ್ತಾನೆ ಇರ್ತೀಯ. ಇನ್ನೂ ಕಾಲ ಮಿಂಚಿಲ್ಲ. ನನ್ನ ಜೊತೆ ಬಾ, ನಮ್ಮೂರ್ಗೆ ಹೋಗ್ಬಿಡೋಣ. ನೀನ್ ಹೋಗೋದಕ್ಕೆ ನಾನ್ ಬಿಡೋದಿಲ್ಲ. ಆಕಾಶ್ ಆಲಿಯಾಸ್ ಅರವಿಂದ್, ಇಷ್ಟೊತ್ತು ನೀವು ಹೇಳಿದ್ದೆಲ್ಲ ಕೇಳಿಸ್ಕೊಂಡೆ. ನೀನಾಗೆ ನೀನು ಸರೆಂಡರ್ ಆಗು. ಯು ಆರ್ ಅಂಡರ್ ಅರೆಸ್ಟ್. ಯಾರಾದ್ರೂ ಹತ್ರ ಬಂದ್ರೆ ಶೂಟ್ ಮಾಡ್ಕೊಂಡ್ಬಿಡ್ತೀನಿ. ನನ್ ಮಾತು ಕೇಳು ಆಕಾಶ್. ಇವರವ್ರು ಕೊಟ್ಬಿಡು ನನಗೆ. ರಿವಾಲ್ವರ್ ಕೊಟ್ಬಿಡ್ಬೇಕಾ? ಕೊಟ್ಬಿಡ್ತೀನಿ. ಕೊಟ್ಬಿಡ್ತೀನಿ. ನಾನ್ ಕಳ್ಕೊಂಡಿರೋ ಮಗು, ಪ್ರೀತಿ, ನೆಮ್ಮದಿ ನಿಮ್ಮಿಂದ ಕೊಡೋದಕ್ಕಾಗತ್ತಾ? ಆಗಲ್ಲ, 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 ಆಗಲ್ಲ. ಯಾಕಂದ್ರೆ ಅದು ಯಾರಪ್ಪನ ಆಸ್ತಿನೂ ಅಲ್ಲ. ಕಳ್ಕೊಂಡವರು ಕಳ್ಕೊಂಡ್ರು, ಪಡ್ಕೊಂಡವರು ಪಡ್ಕೊಂಡ್ರು. ಜನ್ಮ ಕೊಟ್ಟ ಹೆಣ್ಣಿಂದಲೇ ನನ್ನ ಮಗು ಸತ್ತೋಯ್ತು. ನನ್ನ ಮಗು ಸತ್ತೋಯ್ತು. ಇಷ್ಟು ದೊಡ್ಡ ಪ್ರಪಂಚದಲ್ಲಿ ನನ್ನ ಒಂದು ಪುಟ್ಟ ಸಂಸಾರನ ಬದುಕಕ್ ಬಿಡ್ಲಿಲ್ಲ. ಇಲ್ಲ, ನೋ, ನಾನ್ ಸಾಯ್ಬೇಕು. ನಿಮ್ಮ ಕಾನೂನು ಶಿಕ್ಷೆ ನನಗೆ ಯಾವುದು ಬೇಡ, ಯಾವುದು ಬೇಡ, ಯಾವುದು ಬೇಡ. ಆಕಾಶ್, ಆಕಾಶ್, ಎಂತ ಕೆಲಸ ಮಾಡ್ಕೊಂಡ್ಬಿಟ್ಯೋ, ಎಂತ ಕೆಲಸ ಮಾಡ್ಕೊಂಡ್ಬಿಟ್ಯೋ ಆಕಾಶ್. ಆಕಾಶ್, ನನ್ ಬಿಟ್ಟು ಆಕಾಶ್.